ಆಗಮ್ ಹೇಳ್ಯದ ಇನ್ನು 29,500 ವರ್ಷ ಆಗುತ್ತಕ ಏಟ ಇದು 18,000 ಮುಂದಿಂದ 21,000 ಎಷ್ಟತ್ತು 39,500 39,500 ವರ್ಷ ಆಗುತ್ತಕ ಭಾರತ ಅಲ್ಲ ವಿಶ್ವದಾಗ ಎಂದು ಪ್ರಳಯ ಆಗೋದಿಲ್ಲ, ವಿಶ್ವ ಮುಳುಗೋದಿಲ್ಲ. ಇದು ಸಿದ್ಧಾಂತ, ಇದು KRB ವಾಣಿ ಅಲ್ಲ, ಇದು ಭಗವದ್ವಾಣಿ. ಆಗ್ಬೋದು, ಜ್ವಾಲಾಮುಖಿ ಆಗ್ಬೋದು, ಭೂಕಂಪ ಆಗ್ಬೋದು, ಮಹಾಪೂರ್ ಬರ್ಬೋದು, ಅಷ್ಟಿಷ್ಟು ಹಾನಿ ಆಗೋದಕ್ಕೆ ಪ್ರಕೃತಿ ವಿಕೋಪ ಬರೋದು ಸ್ವಾಭಾವಿಕ ಐತಿ. ಅತಿವೃಷ್ಟಿ ಅನಾವೃಷ್ಟಿಯಿಂದ ಆಗ್ತೈತಿ. ಎಲ್ಲರೂ ಅಂತಾರೆ ಕ್ಯಾಲೆಂಡರ್ ಬದಲಾಕೈತಿ, ಕ್ಯಾಲೆಂಡರ್ ಬದಲಾಕೈತಿ. ಹೌದಲ್ಲ? ಪ್ರತಿ ವರ್ಷ ಕ್ಯಾಲೆಂಡರ್ ಬದಲಾಗ್ತದೆ, ಕರೆ ಮನುಷ್ಯ ಯಾಕೆ ಬದಲಾಗಲ್ಲ? ಹಾಂ, ಕ್ಯಾಲೆಂಡರ್ ಬದಲಾಕೈತಿ ಅಂತಾರೆ. ಇರು ಅವ ತಾರೀಕು 1ನೇ ತಾರೀಕು ಬರ್ತೈತಿ, 2ನೇ ತಾರೀಕು ಮತ್ತು ಸೋಮವಾರ ಬರ್ತೈತಿ, ಮತ್ತು ಮಂಗಳವಾರ ಬರ್ತೈತಿ. ಅದ್ರಾಗೇನು ಬಿಟ್ಟು ಬೇರೆ ಬರ್ತೈತೇನ? ನಾವು ವಿಚಾರ ಮಾಡಬೇಕು. 2025 ಯಾರ್ಯಾರಿಗೆ ಚಲೋ ಹೋಗೈತೆ ಅನ್ನೋರು ಕೈ ಹತ್ರಿ. ಈ ವರ್ಷ ನಮ್ಮದು ಚಲೋ, ಭಾಳ ಚಲೋ ಹೋಗೈತ್ರಿ ಅನ್ನೋರು ಮನಸ್ಸಾಕ್ಷಿ ಬೇಕು. ಶ್ರಾವಕರು ಭಾಳ ಖುಷಿಲಿದ್ದಾರೆ, ಶ್ರಾವಿಕರು ಚಲೋ ಹೋಗಿಲ್ಲ, ಕೈ ಬೇಡಿ. ನಾ ಅಂತೂ 2027 ತನಕ ಆಯುಕರ್ಮಿತ್ತೋದು ಬೇರೆ ವಿಷಯ ಆಗಲಿ. ಅಖಂಡ ಭಾರತದೊಳಗೆ 27 ದಿವಸ ಐತಿಹಾಸಿಕ ಪಂಚಕಲ್ಯಾಣ ಪ್ರತಿಷ್ಠಾ ಮಹಾಮಹೋತ್ಸವ ಆಗಬೇಕಂತಕ್ಕಂಥ ಭಾವನೆ ಸಂಕಲ್ಪ. ಆದ್ರೆ ನನ್ನ ಅಪೇಕ್ಷೆನೂ 2025 ಭಾಳ ಚಲೋ ಹೋಗೈತಿ. 9 ಬೇರೀಸ್ ವರ್ಷ ಇಟ್ಟಿಲ್ಲ. 2025 2025 25 ಪ್ಲಸ್ 2 ಎಷ್ಟು? 27. 9 ಬೇರೀಸ್ ವರ್ಷ ಇತ್ತು. 26 ಒಂದು ಸ್ವಲ್ಪ ಐತಿ. ಯಾಕಂದ್ರೆ ಭಾರತದಷ್ಟಲ್ಲ, ವರ್ಲ್ಡ್ದಾಗ ಬೇರೆ ಬೇರೆ ಕಡೆ ಕಹಿ ಸುದ್ದಿ ಕೆಳಗೆ ಸಿಗುದೈತಿ. ಆದ್ರೆ ಅತಿ ಭಯಾನಕ ಆಗಬಾರ್ದು, ಅದು ಕಡಿಮೆ ಆಗಬೇಕು. ಉದಾಹರಣೆ, ಯರ್ನಾದಾಗ ನಾವು 2006 ಇದ್ದೀವಿ. ಬಸವಾಡದಿಂದ ಅಪ್ಪ ಮಗ ಬಂದಿರು, DR ಪಾಟೀಲ ಮತ್ತು ಅವ್ರ ಮಗ ವಿಜಯ್ ಪಾಟೀಲ ಅಂತ. ಸಾಮಾಯಿಕ ಟೈಮ್ ಆಗಿತ್ತು. ನಾ ಬಾಗಲಮ್ಮ ಮಾಡ್ಕೊಂಡು ಸಾಮಾಯಿಕ ಒಳಗೆ ಹೋಗ್ಬೇಕಂತ ಹೋದ್ನಿ. ಅಟ್ರ ದರ್ಶನ ಮಾಡೋರ ಆಯ್ತು ರೀ, ಹೋಗಿ ಬರ್ತೀವಿ ಅಂತ ದರ್ಶನ ಮಾಡಿ ಹೋದ್ರು. ನಾ ಪಿಂಚಿ ಎತ್ತಿ ದಿಕ್ ವಂದನ ಮಾಡ್ಕೋಬೇಕಂತ ಪಿಂಚಿ ಎತ್ತಕತ್ತೀನಿ. ಅಟ್ರ ಮತ್ತೇನೋ ತಿಳಿಯಾಗ ಬತ್ತು. ಬಾಗಲ ತೆಗ್ದ ಅಲ್ಲಿ ಯರ್ನಾಥ ಸರಾವ DR ಪಾಟೀಲ್ ಕರೀರಿ ಅಂತ. ಅವ್ರು ಒಂದು ಸ್ವಲ್ಪ ಮುಂದೆ ಹೋಗಿದ್ರು. ಹೊಡ್ಕೋತಾಗ ಅವ್ರು ಕರೆದ್ರು, ವಾಪಸ್ ಬಂದರು. ಆಶೀರ್ವಾದ ಪಟ್ನಿ ಏನೋ ಒಂದು ಕೆಲಸ ಹೇಳಿ ಆಯ್ತು ರೀ ಅಂತಂದ್ರು, ಹೋದ್ರು. ಯೋಗ ಹೆಂಗಿರ್ತೈತೆ ಅಂದ್ರೆ ಅವ್ರದ್ದು ಅವತ್ತು ಆಕ್ಸಿಡೆಂಟ್ ಆಯಿತು. ಅವ್ರು ಹೇಳ್ರು, ಬರೀ ಒಂದು 10 ನಿಮಿಷ 10 ಸೆಕೆಂಡ್ ಹಿಡ್ಕೊಂಡು 10 ನಿಮಿಷ ಒಳಗೆ ಹಿಂದೆ ಮುಂದಾಗಿ ಆಕ್ಸಿಡೆಂಟ್ ಆಗಿತ್ತಂದ್ರೆ ಅಪ್ಪ ಮಗ ಹೈವೇ ಮ್ಯಾಗನ ಹೆಣ ಆಗಿ ಬೀಳ್ತಿದ್ವು. ಆಶೀರ್ವಾದ ಇತ್ತು. ಹೊಳ್ಳಿ ಕರೆದು ನಮಗೆ ಅವ್ರು ಆಶೀರ್ವಾದ ಮಾಡ್ರು ಅಂತ ಬದುಕಿದ್ವು. ಅವ್ರು ಯಾವ ದೃಷ್ಟಿಲಿ ಕರೆದ್ರೆ ಆಮೇಲೆ ಮುಂದೆ ಆಗೋದು ತಪ್ಪಿಸಿರೇನೋ, ಅದಕ್ಕೆ ಹಂಗೆ ನಾವು ಬದುಕಿದ್ದೀವಿ ಅಂತ. ಶಾಸ್ತ್ರ ಭಾಳ ಸೂಕ್ಷ್ಮತಿ. ನಮಗೆ ಕಾಣಲಾರ್ದ ಅನೇಕ ಘಟನೆಗಳು ಆಗ್ತಿರ್ತಾವೆ. ಆ ಘಟನೆಗಳನ್ನು ತಪ್ಪಿಸುವಂಥ ಸಾಮರ್ಥ್ಯನೂ ಜಪ ತಪ ಮಂತ್ರದೊಳಗೈತಿ. ನೀವು ಅಂದ್ಕೊಂಡಿರ್ಬೇಕು, ಜಪ ಮಾಡ್ರಿ ಏನಾಕೈತಿ, ನಾವು ಇಲ್ಲಿ ಜಪ ಮಾಡ್ರೆ ವರ್ಲ್ಡ್ ಹೆಂಗೆ ನಾವು ತಪ್ತತಿ ಅಂತ. ನಾ ಅಡ್ವಾನ್ಸ್ ಏನು 2023 ಒಂದು ಒಳ್ಳೆ ಕೆಲಸ ಆಕೈತಿ. 2023ನೇ ಇಸ್ವಿ 23ನೇ ತಾರೀಕ ಯಾವ ದಿವಸ ಬಂದಿತ್ತು? ಅಕ್ಷಯ ತೃತೀಯ. ಆ ದಿವಸ ಎಲ್ಲ ಕಡೆ ಚರ್ಚೆ ಆಗಿತ್ತು, ಭಾಳ ಜನರಿಗೆ ಗೊತ್ತಿಲ್ಲ. 5 ಮಂದಿ ಪ್ರತಿಷ್ಠಾಚಾರಿ ಬಂದು ಹೇಳಿದ್ರು ಏನಂತ, ಈ ಮೂರ್ತಿ ಮೇಲೆ ಪಂಚಕಲ್ಯಾಣ ಮಾಡ್ರ ಕಮ್ಮಿತ್ ಕಮ್ಮಿ 3 ರಿಂದ 5 ಹೆಣ ಬೀಳ್ತಾವ ನಿಮ್ಮೂರ. ಈ ಮೂರ್ದು ಚಲೋ ಇಲ್ಲ, ಮಾಡಬೇಡ್ರಿ. 5 ಜನ ಪ್ರತಿಷ್ಠಾಚಾರಿ ಬಂದ ಊರಾಗ ಕಮಿಟಿ ಅವ್ರು ಗಾರ ಆದರು. ಕಡೆಗೆ ಬಂದು ನನ್ನ ಕೇಳ್ರು, ಹಿಂಗೆ ಆಗೈತ್ರಿ, ಕ್ಷಮಾ ಮಾಡ್ರಿ, ಮತ್ತೊಂದು ಮೂರ್ತ ಇಡೀನ್ರಿ, ಹಿಂಗೆಲ್ಲ ಅನ್ನಕತ್ತಾರ ಹೆಂಗ ಅಂತ. ಯಾಕೆ ಆತಕ್ಕೆ ಏನು ಗುರು ಹಸ್ತದನ್ರಿ, ಮತ್ತು ಈ ಟೈಮ್ದಾಗ ಮೂರ್ತಿ ಇಲ್ಲಂತ ಮೂರ್ತಿ ಪ್ರತಿಷ್ಠಾಪನೆ ಮಾಡೋಕ್ಕೆ ಬರಂಗಿಲ್ಲ ಅಂತ. ನಾ ಹುಟ್ಟಿದಾಗಿಂದ ನಾ ಸಣ್ಣಾಗಿದ್ದಾಗ ಕೇಳ್ಕೊತ ಬಂದೀನಿ, ನನ್ನ ಕಿವಿಗೆ ಬಿದ್ದೈತಿ. 3.5 ಮೂರ್ತಿ ಇರ್ತೈತೆ ಅಂತ. 3.5 ಮೂರ್ತಿ ಯಾವತ್ತ? ಅಕ್ಷಯ ತೃತೀಯ.
ಅಕ್ಷಯ ತೃತೀಯ ದಿವ್ಸ ಬಂಗಾರ ತಗೋದಿರಲಿ, ಚೌಕಟ್ಟು ಕುಣಿಸೋದಿರಲಿ, ಮನಿ ವಸ್ತು ಇರಲಿ, ಯಾವುದೋ ಚಲೋ ಕೆಲಸ ಮಾಡೋದಿತ್ತಂದ್ರೆ ಅಕ್ಷಯ ತೃತೀಯ ದಿವ್ಸ ಮುಹೂರ್ತ ನೋಡೋದು ಅವಶ್ಯಕತೆ ಇಲ್ಲ, ಅಂದ್ರೆ ಪಂಡಿತ ಕಡೆ ಹೋಗೋದು ಅವಶ್ಯಕತೆ ಇಲ್ಲ ಅಂತ ನಾವು ಸಣ್ಣಾಗಿದ್ದ ಕೇಳ್ಕೊತ ಬಂದೀವಿ. ನಾ ಹಿರಿಯರ ಕಮಿಟಿಗೆ ಒಂದು ಮಾತನ್ನಿ, ಗುರು ಕಾನ್ಯಾನ ನಿಮಗೆ ಯಾರಿಗೆ? ನಿಮ್ಮ ಕಣ್ಣಿಗೆ ಯಾವ ಗುರು ಕಾಂತನ ಹೊರಗ? ಸೂರ್ಯ ಚಂದ್ರ ಗ್ರಹ ನಕ್ಷತ್ರದಲ್ಲ, ಅದರ ಗುರು ಗ್ರಹ ಕಾಂತ ಜನ. ಆ ಗುರು ಇಲ್ಲ, ಈ ಗುರು ನಿಮ್ಮೊಂದು ಜೀವಂತದಾನೋ ಮತ್ತೆ ಹಾಕಬೇಕು, ವಿಶ್ವಾಸದ್ರೆ ಮಾಡಿ, ಅದೇನಾದ್ರೆ ಆದ್ರೆ ನಾ ಜವಾಬ್ದಾರಿ ಅದೇನೆ ಅಂತ. ಆಯ್ತು ರೀ, ನೀವು ಹೇಳ್ರೆ ಮುಗೀತು, ನಾವು ಯಾರ್ದೇನು ಕೇಳಂಗಿಲ್ಲ, ಮಾಡೋಣ್ರಿ. ಆಯಿತು, ಪೂಜಾನು ಯಶಸ್ವಿ ಆಯಿತು. ಧಾರವಾಡ ಊರ ಅತಿಶಯ ಕ್ಷೇತ್ರ ಅಂತ ಘೋಷಣೆ ಆಯಿತು. ಕರೆ ಸಾಮಾನ್ಯ ಪೂಜೆ ಆಗಲಿಲ್ಲ, ಅತಿಶಯ ಆಯಿತು. ಅಲ್ಲೇ ಆದಿವೀರ್ ಭಗವಂತರ ಮೂರ್ತಿ ಪ್ರತಿಷ್ಠಾಪನೆ ಆಗಿ ಬದ್ರಿಗಿರ ಸ್ಥಾಪನೆ ಆಯಿತು. ಗೊತ್ತೈತಿ, ನಾ ಕಾಯಂ ಹೇಳ್ಕೊತೀನಿ. ಎಲ್ಲಕ್ಕಿಂತ ಕೆಟ್ಟ ದಿವಸ ಎಂದೈತ್ಲ್ಯಾ, 1000 ಮಂದಿ ಪಂಡಿತರ ಮುಹೂರ್ತಕ್ಕೆ ತೊಗೊಂಬರ್ರಿ ನಂತೆ. ಆ ಕೆಟ್ಟ ದಿವಸ ಇದ್ದದ ದಿವಸ ಚಲೋ ಕೆಲಸ ಮಾಡಿ ತೋರಿಸುವಂಥ ಶಕ್ತಿ ನಮ್ಮಲ್ಲಿ ಬರುತ್ತಾರೆ. ದಿವಸ ಕೆಟ್ಟ ಇರಂಗಿಲ್ಲ. ರಾಮನ ಅಪೇಕ್ಷೆಲೆ ವಿಜಯದಶಮಿ ಉತ್ಸವದ ದಿವಸ. ಯಾಕ? ಅವತ್ತು ರಾವಣನ ಮೃತ್ಯು ಆಯಿತು. ಅದರ ಲಂಕಾದವ್ರ ಅಪೇಕ್ಷೆಲೆ ಅವತ್ತು ಕರಾಳ ದಿವಸ. ನೀವು ರಾವಣ ಆಗಿ ವಿಜಯದಶಮಿ ನೋಡೋರು ಏನ ರಾಮನ ಸ್ಥಾನದಾಗ ನಿಂತು ನೋಡೋರು? ವಿಚಾರ ಮಾಡ್ರಿ. ರಾಮ ಮರ್ಯಾದಾ ಪುರುಷೋತ್ತಮ, ಧಾರ್ಮಿಕ ಮನುಷ್ಯ, ಸೊಪ್ಪಂದ ಸಹಿತ ಯಾರಿಗೂ ಕೇಡು ಬಯಸಲಿಲ್ಲ. ಅಂಥ ರಾಮಗೆ ಸಹಿತ ವನವಾಸ ಬತ್ತು, ಕಷ್ಟ ಭೋಗಿಸ್ಬೇಕಾತು. ಆದರೂ ಇವತ್ತು ಎಲ್ಲರೂ ಬಾಯಾಗ ರಾಮ ದೇವರಾಗಿ ಉಳ್ಕೊಂಡಾನೋ. ಕಾರಣ ಚಿಂತನೆ ಮಾಡುವಂತ. ಹಂಗೆ ನೀವು ಗಟ್ಟಿ ಆಗ್ರಿ. 2026 ಯಾರು ಜ್ಯೋತಿಷ್ ಏನು ಬೇಕಾದ ಹೇಳಬಾರ. ಯಾಕ? ನಮಗೆ ಆತ್ಮವಿಶ್ವಾಸತಿ, ಧರ್ಮ ನಮ್ಮತೆ ಕಾಯ್ತಂದಾಗ ಧರ್ಮ ನಮ್ಮನ್ನ ಕಾಯ್ತೈತಿ. ಧರ್ಮೋ ರಕ್ಷತಿ ರಕ್ಷಿತ. ಯಾರ್ಯಾರು ಧರ್ಮದ ಮೇಲೆ ವಿಶ್ವಾಸದ ಕೈ ಎತ್ರಿ. ಕರೆನೇ ವಿಶ್ವಾಸ ಐತಿ ನಿಮ್ಗೆ ಧರ್ಮ ಎಲ್ಲ? ಕೈ ಬಿಡ್ರಿ. ಯಾರ್ಯಾರು ಧರ್ಮ ಮೇಲೆ ವಿಶ್ವಾಸ ಇಟ್ಟಿರ್ಲಿಲ್ಲ ಅವರೆಲ್ಲರೂ ಆಸ್ತಿಕದರಿ. ಆಸ್ತಿಕ್ ಯಾರ್ದಾರೋ ಅವ್ರು ಒಂದು ದಿವ್ಸ ಸಿದ್ಧ ಭಗವಾನ್ ಆಗಿ ಆಗ್ತಾರೋ, ಮೋಕ್ಷ ಪ್ರಾಪ್ತಿ ಆಕತಿ. ನಮ್ಮ ಆಗಮಗಳು ಶಾಸ್ತ್ರ ಸ್ಪಷ್ಟ. ನಾಸ್ತಿಕರಂದ್ರ ಸುಟ್ಟು ಬೀಜ ಇದ್ದಂಗ. ಸುಟ್ಟು ಬೀಜನ್ಯಾಗ ಮಳಿಕ್ ಹೊಡೆಯಂಗಿಲ್ಲ. ಹಂಗೆ ಅಭವಿ ಜೀವ ಅದು. ಅದಕ್ಕೆ ನಾವು ಭವ್ಯ ಇದೀವಿ. ಭಗವಂತರ ಮೇಲ, ನಮ್ಮ ಧರ್ಮದ ಮೇಲ, ನಮ್ಮ ಸಂಸ್ಕೃತಿ ಮೇಲ ವಿಶ್ವಾಸತಿ. ಜಗತ್ನಾಗ ಏನೇ ಆಗಲಿ ಕರೆ ಭಾರತ ಮಾತಾ ಪವಿತ್ರದವು, ಪವಿತ್ರ ಆಗಿ ಉಳಿತಾವ ಅಂತ ಧೋಕಾ ಭಾರತಕ್ಕೆ ಆಗೋದಿಲ್ಲ. 3 ಕಡೆ ನೀರಿದ್ದದ್ದು ನೋಡ್ರ ಜಗತ್ನಾಗ ಎಲ್ಲಾರ್ಕಿಂತ ಹೆಚ್ಚು ನಮಗ ಹಾನಿ ಇರ್ಬೇಕು. ಅದರ ಭಾರತ ಸಂಸ್ಕೃತಿಯ ತವರು, ಆಧ್ಯಾತ್ಮದ ತವರು, ಧರ್ಮದ ಬೀಡಿರುವುದರಿಂದ ಆಪತ್ತಿಗಳೆಲ್ಲ ತಾನಿಂದ ತಾನ ವಿಪತ್ತಿಗಳ ದೂರ ಆಗ್ತಾವೋ. ಆ ಶಕ್ತಿ ಈ ಸಂಸ್ಕೃತಿ ದೇಶದೊಳಗೈತಿ. ಭಾರತದ ಮಣ್ಣ ಪವಿತ್ರ ಅಂತ. ಅದಕ್ಕೆ ರಾಮ ವನವಾಸಕ್ಕೆ ಹೋಗಾಗ ಸಹಿತ ಮಣ್ಣ ತೊಗೊಂಡು ಹೋಗುವಂತ. ಅದಕ್ಕಂಥ ದೇಶದೊಳಗೆ ನಾವು ಜನ ತೊಗೊಂಡಿವಿ. 2026 ಹೌದಲ್ಲ ಇಸ್ವಿ ಒಳ್ಳೆಯದಾಗಬೇಕು. ವಿಶ್ವದಾಗ ಶಾಂತಿ ನೆಲೆಸಬೇಕು, ಸುಖ ಶಾಂತಿ ಸಮೃದ್ಧಿ ಉಳಿಬೇಕು. ಈ ಭಾವನೆ ಇಟ್ಕೊಂಡ 2025 ಬೀಳ್ಕೊಟ್ಟು 2026 ನಾವು ಹೆಂಗೆ ಸ್ವಾಗತ ಮಾಡೋದು ಅಂದ್ರೆ, ವರ್ಲ್ಡ್ ಮ್ಯಾನ್ ಮಾಡಿ ಸರ್ಕಲ್ದಾಗ ಸುಟ್ಟಲ್ಲ, ದಾರು ಕುಡುದ, ಪಾರ್ಟಿ ಮಾಡಿ, DJ ಹಚ್ಚಿ ಕುಣ್ಣುದ, ಇದು ನಮ್ಮ ಸಂಸ್ಕೃತಿ ಅಲ್ಲ. ಕರೆ ಅರ್ಥದ ನೋಡ್ರೆ ಜನವರಿ 1 ಹೊಸ ದಿವಸ ಭಾರತೀಯ ಸಂಸ್ಕೃತಿ ಪ್ರಕಾರ ಅಲ್ವೇ ಅಲ್ಲ. ಇದು ಪಾಶ್ಚಿಮಾತ್ಯ ಸಂಸ್ಕೃತಿ. ಭಾರತೀಯ ಸಂಸ್ಕೃತಿ ಪ್ರಕಾರ ಹೊಸ ವರ್ಷ ಅಂದ ಚೈತ್ರ ಶುಕ್ಲ ಪ್ರತಿಪದ. ಅದಕ್ಕೆ ಯುಗಾದಿ ಪಡ್ಡೆ ಅಂತ ಕರಿತೀವಿ ನಾವು. ಯುಗಾದಿ ಪಡ್ಡೆ ದಿವಸ ನಮ್ಮ ದೇಶದ, ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ ಹೊಸ ವರ್ಷ. ಇದು ಪಾಶ್ಚಿಮಾತ್ಯ ಸಂಸ್ಕೃತಿ ಪ್ರಕಾರ, ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಇರಲಿ, ಏನು ಅಡ್ಡಿ ಇಲ್ಲ. ಆದರೂ ಇವತ್ತು ನಾವು ಸಂಕಲ್ಪ ಮಾಡೋಣ, ಜನವರಿ 1ನೇ ತಾರೀಕು ಅರ್ಥಾತ್ ರಾತ್ರಿ 12 ಆಗಿ 1 ಸೆಕೆಂಡ್ ಯಾವಾಗ ಶುರು ಆಗ್ತೈತಿ ಆ ಸಮಯ, ಮತ್ತು 2025 11 ಗಂಟೆ 59 ನಿಮಿಷ 59ನೇ ಸೆಕೆಂಡ ತಿಳಿಯತೈತಿ. 2025 ಕೊನೆ ಸೆಕೆಂಡ, 2026 ಪ್ರಥಮ ಸೆಕೆಂಡ. ಆ ಟೈಮ್ದಾಗ ಮಕ್ಕೊಂಡ್ರೆ ನನ್ನ ಜೀವನದಾಗ ಕಾಯಂ ಮಕ್ಕೋದ ಕುಂಕರ್ಣೆ.
ಸಂಕಲ್ಪ ಮಾಡೋದು. ಅವತ್ತಿನ ದಿವ್ಸ ಭದ್ರಗಿರಿ ಬಂದು ಅಕ್ಕಂಡ ಜಾಬ್ದಾಗ ಭಾಗ ತಗೋರಿ ಉತ್ತಮ. ಆಗಲಿಲ್ಲ ಮನ್ಯಾಗನ ಇರ್ರಿ, ಮನ್ಯಾಗ ಒಂದು ಸಣ್ಣ ತುಪ್ಪದ ದೀಪ ಹಚ್ಚ್ರಿ, ಒಂದು ಚೌರಂಗ ಮೇಲೆ ಶಾಸ್ತ್ರ ಇಡ್ರಿ, ಅದ್ರ ಮುಂದೆ ಅಷ್ಟದ್ರವ್ಯ ಮಂಗಲ ದ್ರವ್ಯಗಳು ಹಾಕಿ ಒಂದು ಕುಂಭ ಸ್ಥಾಪನಾ ಮಾಡ್ರಿ, ನಮೋಕಾರ ಮಂತ್ರ ಯಂತ್ರ ಇತ್ತಂದ್ರೆ ಇಡ್ರಿ, ಇರ್ಲಿಕ್ಕೆ ಒಂದು ಹಾಳ್ಯಾಗರೆ ನಮೋಕಾರ ಮಂತ್ರ ಬರೆದು ಇಡ್ರಿ. ಈತಲ್ಲ ಇರ್ಲಿಕ್ಕೆ ಷಟ್ಖಂಡ ಆಗಮ ಗ್ರಂಥ ಇತ್ರ ಅತಿ ಉತ್ತಮ, ರತ್ಖಂಡ ಶ್ರಾವಕಾಚಾರ ಗ್ರಂಥ ಇತ್ತ ಅದನ್ನ ಇಡ್ರಿ. ಒಂದು ಆಗಮ ಗ್ರಂಥ ಇಟ್ಟ, ಅದ್ರ ಮುಂದೊಂದು ದೀಪ ಸ್ಥಾಪನಾ ಮಾಡಿ ಮಂಗಲ ಕಲಸ ಇಟ್ಟ, ಮನ್ಯಾಗಿರ್ತಕ್ಕಂಥ ಎಲ್ಲ ಮೆಂಬರ್ಸ್ರು ಮೊಮ್ಮಕ್ಕಳು ಇಟ್ಕೊಂಡು ಅಜ್ಜ ಅಜ್ಜಿ ತಕ್ಕ ಎಲ್ಲರೂ ರೌಂಡ್ ಕುಂಡ್ರಿ, ನಡು ಚೌರಂಗ ಮ್ಯಾಗ ಶಾಸ್ತ್ರ ಮಂಗಲ ಕುಂಭ ದೀಪಕ್ಕೆ ಸ್ಥಾಪನಾ ಮಾಡಿ ಇಡ್ರಿ. ಅಖಂಡ 48 ನಿಮಿಷ ಅಕ್ರ ಅತಿ ಉತ್ತಮ. ನಿಮ್ಮ ಮನ್ಯಾಗನು ಎಲ್ಲ ಒಂದು ವೇಳೆ ನಾ ಕಾಯಂ ಹೇಳ್ತಿರ್ತನು, ನಂಗೆ ಆಗಮದನ್ನ ಅದನ್ನ ಕಲಿಸ್ಯಾರು, ನಮ್ಮ ಶಾಸ್ತ್ರಾಗೂ ಹೇಳ್ಯಾರು, ನಾಳೆ ಭರೋಸಾ ನಮ್ಮ ತಕ್ಕಿಲ್ಲ, ಇವತ್ತಿಂದ ವರ್ತಮಾನದಾಗ ಬದುಕಬೇಕಂತ. ನಾಳೆ ಮ್ಯಾಗ ವಿಶ್ವಾಸ ಎಂದೂ ಇಡಬಾರ್ದು. ನಾಳೆ ನಿಮ್ಮ ಜೀವನದಾಗ ಬರ್ತೈತೆ ಇಲ್ಲೋ ಗೊತ್ತಿಲ್ಲ. ಯಾರು ವರ್ತಮಾನ ಸುಧಾರಿಸ್ಕೋತಾರೋ, ವರ್ತಮಾನದಾಗ ಒಳ್ಳೆ ಕಾರ್ಯ ಮಾಡ್ತಾರೋ, ಅವ್ರು ಒಂದಿಲ್ಲ ಒಂದು ದಿವ್ಸ ವರ್ಧಮಾನ ಭಗವಾನ್ ಆಗ್ತಾರೋ. ಆ ಶಕ್ತಿ ಅದಕ್ಕೆ 2025 ನಾವು ಬೀಳ್ಕೊಟ್ಟು 2026 ನಮೋಕಾರ ಮಹಾಮಂತ್ರದಲ್ಲಿ ವಿಶ್ವಶಾಂತಿ ಮಂತ್ರಿಯಲ್ಲಿ ಸ್ವಾಗತ ಮಾಡಿ ಬ್ರಾಹ್ಮಿ ಮುಹೂರ್ತದಾಗ ಮುಂಜಾನೆ ಎದ್ದ ಓಂ ರೀಂ ಜಗಶಾಂತಿಕರಾಯ ಶ್ರೀ ಶಾಂತಿನಾಥಾಯ ನಮಃ ಸರ್ವೋಪದ್ರವ ಶಾಂತಿಂ ಕುರುಕುರುಸ್ವ. ನಾನು ನೋಡೋದೈತಿ, ಇದು ಬರೀ ಹಳ್ಳಿಗಳವ್ರಿಗೆ ಅಷ್ಟೇ ಅಲ್ಲ, ಇಡೀ ಅಖಂಡ ಭಾರತಕ್ಕನ ಸಂದೇಶ ಕೊಡೋದನ್ನ. ಮುಂದೇನು ಅನಾಹುತ ಆತ ಜ್ಯೋತಿಷಿಗಳ ಏನೇನು ವಿಜ್ಞಾನಿಗಳು ಹೇಳಕತ್ತಾರಲ್ಲ, ಅವ್ರದ್ದು ಪ್ರಭಾವ ಹೆಚ್ಚಾಕತ್ತೋ, ನಮ್ಮ ಮಂತ್ರದ ಪ್ರಭಾವ ಹೆಚ್ಚಾಕತ್ತೋ ನೋಡೋದೈತಿ. ನಾವು ಸರ್ವೋಪದ್ರವ ಶಾಂತಿಂ ಶಬ್ದತಿಲ್ಲ ಯಾರಿವಿ? ಶಾಂತಿನಾಥ ಭಗವಾನ್ ರೀ, ನಾ ಅಲ್ಲ. ಆಚಾರ್ಯ ಕುಂದ್ ಆಚಾರ್ಯ ಪೂಜ್ಯಪಾದ್ ಶಾಂತಿ ಭಕ್ತಿ ಬರ್ದಾರು. ಶಾಂತಿ ಜಿನಂ ಶಶಿ ನಿರ್ಮಲ ವಕ್ತ್ರಂ ಅವೇನಂತೀವಿ, ಆ ಶಾಂತಿ ಭಕ್ತಿ ಒಳಗೆ ಸಹಿತ ಅವ್ರು ಭಾವನಾ ಮಾಡ್ಯಾರು. ಸಂಪೂಜಕಾನಾಂ ಪ್ರತಿಪಾಲಕಾನಾಂ ಯತೀಂದ್ರ ಸಾಮಾನ್ಯ ತಪೋಧನಾನಾಂ ದೇಶಸ್ಯ ರಾಷ್ಟ್ರಸ್ಯ ಪುರಸ್ಯ ರಾಜ್ಞಾ ಕರೋತು ಶಾಂತಿಂ ಭಗವಾನ್ ಜಿನೇಂದ್ರ. ಜಗತ್ನಾಗ ಏಕಮೇವ್ ಧರ್ಮತಿ, ಏಕಮೇವ್ ದೇವ್ರ. ಎಂಥ ಧರ್ಮ ಅಂದ್ರೆ ಕಣ್ಣಿಗೆ ಕಾಣೋ ಜೀವ ರಕ್ಷಣೆ ಮಾಡೋದಲ್ಲ, ಯಾವ ಕಣ್ಣಿಗೆ ಕಾಣೋದಿಲ್ಲ ಅಂಥ ಜೀವ ಸಹಿತ ಬದುಕಬೇಕಂತಕ್ಕಂಥ ಧರ್ಮ ಜೈನ ಧರ್ಮದ. ಅದಕ್ಕಿಲ್ಲಿ ವಿಶ್ವಶಾಂತಿ ಮಂತ್ರ ಅದ. ಜೊತೆಗೆಲ್ಲರು ಓಂ ರೀಂ ಜಗತ್ ಶಾಂತಿಕರಾಯ. ಏನು ಶಬ್ದತಿ? ಭದ್ರಗಿರಿ ಶಾಂತಿಕರಾಯ ಅಲ್ಲ. ಒಂದು ಮಂತನ, ಒಂದು ಸಂಸಾರ, ಒಂದು ಊರ, ಒಂದು ದೇಶ ಅಲ್ಲ. ಜಗತ್ ಅಂದ್ರೆ 3 ಲೋಕ ಬತ್ತು, ಊರ್ದು ಲೋಕ, ಮಧ್ಯ ಲೋಕ, ಅದೋ ಲೋಕ. ಓಂದಾಗ ಏನೈತಿ? ಅ ಉ ಮ. ಅ ಅಂದ್ರೆ ಅದೋ ಲೋಕ, ಉ ಅಂದ್ರೆ ಉರ್ದು ಲೋಕ, ಮ ಅಂದ್ರೆ ಮಧ್ಯ ಲೋಕ. 3 ಲೋಕದ ಕಲ್ಯಾಣ ಮಾಡ್ತಕ್ಕಂಥ ಶಕ್ತಿ ಓಂಕಾರ ಧ್ಯಾನದಾಗ. 1ನೇ ತಾರೀಕು ಎಲ್ಲರೂ ಸೂರ್ಯನ ಮುಖ ನೋಡ್ರಿ, ಸೂರ್ಯನ ಕಿರಣ್ ನಿಮ್ಮ ಮ್ಯಾಲ ಬೀಳ್ಬೇಕು, ಹಂಗೆ ಕುಂಡ್ರಿ. ಸೂರ್ಯನ ಕಡೆ ಮುಖ ಮಾಡಿ ಕೂತ ಯಾರಿಗೆ ಬರ್ತೈತಿ ಸೂರ್ಯ ನಮಸ್ಕಾರ ಮಾಡ್ರಿ, ಅತಿ ಉತ್ತಮ. ಯೋಗ ಪ್ರಾಣಾಯಾಮ ಮಾಧ್ಯಮ ಸೂರ್ಯ ನಮಸ್ಕಾರ ಮಾಡೋಕೆ ಸಂಸ್ಕೃತಿ ಅದ. ಈ ಭಾರತದ ಇತಿಹಾಸದಾಗ ಪ್ರಪ್ರಥಮ ವರ್ತಮಾನ ಕಾಲದಾಗ ಹುಂಡಾ ಸರಿಪಣಿ ಕಾಲದ ವರ್ತಮಾನ ಕಾಲದಲ್ಲಿ ಪ್ರಪ್ರಥಮ ಸೂರ್ಯ ನಮಸ್ಕಾರ ಮಾಡ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ರೆ ಪ್ರಥಮ ಚಕ್ರವರ್ತಿ ಭರ್ತೇಶ್ವರ ಭಗವಾನದವರು ಚಕ್ರವರ್ತಿ ಮಾಡೋರು. ಇದು ಜೈನರ ಸಂಸ್ಕೃತಿ ಅದ, ಅಹಿಂಸಾ ಸಂಸ್ಕೃತಿ ಅದ, ಭಾರತೀಯ ಸಂಸ್ಕೃತಿ ಅದ. ಯಾರಿಗೆ ಬರ್ತೈತಿ ಸೂರ್ಯ ನಮಸ್ಕಾರ ಮಾಡಿರಿ, ಯಾರು ಬರೋಕ್ಕಾಗಲ್ಲ ಸೂರ್ಯನ ಕಡೆ ಮುಖ ಮಾಡಿಕೊಂಡ್ರಿ, ಶಂಖ ಮುದ್ರಾ ಮಾಡಿರಿ, ದೀರ್ಘವಾಗಿ ಯಾರಿಗೆ ಅನುಕೂಲ ಐತಿ 9 ಸಲ, ಯಾರು ಶಕ್ಯ ಐತಿ 27, 36, 108 ದೀರ್ಘವಾಗಿ ಇಡೀ ನಿಮ್ಮ ಈ ವರ್ಷ ಎಲ್ಲ ಔಷಧ ಇಲ್ದ ದವಾಖಾನೆ ಇಲ್ದ ಹೋಗ್ಬೇಕಂದ್ರೆ ಯಾರ್ಯಾರಿಗೆ ಅನಿಸ್ತತಿ? ಕೈ ಹತ್ರಿ, ನಂಗೆ ದವಾಖಾನೆ ಹೋಗೋದು ತಪ್ಪಬೇಕ್ರಿ, ನನ್ನ ಆರೋಗ್ಯ ಚಲೋ ಇರ್ಬೇಕನ್ನೋರ. ನಿಜವಾಗ್ಲೂ ಎಲ್ಲರಿಗೂ ಅನಿಸ್ತತಿ ಅಲ್ಲ, ನಮ್ದು ಎಲ್ಲರದು ಆರೋಗ್ಯ ಚಲೋ ಇರಬೇಕಲ್ಲ, ಕೈ ಬಿಡ್ರಿ. ಎಂಥ ಭಾವನೆಗಳು ನೋಡ್ರಿ, ಭಾವನೆಗಳನ್ನ ಬಿತ್ತತಕ್ಕಂಥ ದೇಶ ನಮ್ಮದು. ಇದು ಭಾಳ ದೊಡ್ಡ ಶಕ್ತಿ ಅದು. ಎಷ್ಟು ಮಂದಿ ತೀರ್ಥಂಕರಾಗ್ಯಾರ, ಅವರೆಲ್ಲರೂ ಭಾವನಾದಿಂದನೇ ತೀರ್ಥಂಕರಾಗ್ಯಾರ. ಭಾವನಾ ಎಂದು ವ್ಯರ್ಥ ಹೋಗಂಗಿಲ್ಲ. ತ್ರಿಯೋಗ ಶುದ್ಧಿಪೂರ್ವಕ ದೇವಶಾಸ್ತ್ರ ಗುರು ಸಾಕ್ಷಿಯಾಗಿ ಸಮರ್ಪಣದಿಂದ ನಾವು ಭಾವನಾ ಮಾಡ್ರೆ ಆ ಭಾವ ಫಲ ಕೊಡ್ತದ, ಶಕ್ತಿ ಅದ್ರೊಳಗದ. ಹೆಂಗೆ ನೀವು ಮಣ್ಣಾಗ ರೈತರು ಬೀಜ ಹಾಕಾಗಿ ವಿಶ್ವಾಸ ಇಟ್ಟು ಹಾಕ್ತೀರಿ, ಬೆಳೆ ಬರ್ತೈತೆ ಅತ್ತ ವಿಶ್ವಾಸ ಇಟ್ಟು ಹಾಕ್ತೀರಿ, ಸುಮ್ಮನೆ ಹಾಕ್ತೀರಿ? ಎಲ್ಲರೂ ಹಾಕ್ತಾರ್ತ ಮಣ್ಣಾಗ ಹಾಕ್ತೀರಿ? ಇಲ್ಲಲ್ಲ, ವಿಶ್ವಾಸ ಇರ್ತೈತಿ.
ಒಂದು ಕಾಳ ಮಣ್ಣಾಗ ಹಾಕಿದ್ರೆ ತೆನಿ ತುಂಬ ಕಾಳು ಕೊಡ್ತತೇನೆ. ಹೆಂಗೆ ನಿಮ್ಮ ಮಣ್ಣು ಒಂದು ಬೀಜಿನೊಳಗೆ ಭೂಮಿ ತಾಯಿ ಮೇಲೆ ವಿಶ್ವಾಸತಿ, ಹಂಗೆ ಜಿನಧರ್ಮ ಮೇಲೆ ನಮಗೆ ವಿಶ್ವಾಸತಿ. ಶ್ರದ್ಧಾ ಇಟ್ಟು ನಾವು ಭಾವಭಕ್ತಿ ಮಾಡಿದ್ರೆ ಫಲ ಸಿಗ್ತದ. ಫಲದ ಅಪೇಕ್ಷೆ ಇರದೇ ಇದ್ದರೂ ಸರ್ವ ಜೀವದ ಕಲ್ಯಾಣಕ್ಕಾಗಿ ನಾವು ಮಾಡಬೇಕು. ಇದು ನಮ್ಮ ಅನುಷ್ಠಾನ, ಇದು ಧರ್ಮ. ಅದಕ್ಕೆ ಜನವರಿ 1ನೇ ತಾರೀಕು ಪೂರ್ವ ಕಡೆ ಮುಖ ಮಾಡ್ಕೊತಾ ಶಂಖ ಮುದ್ರಾ ಮಾಡಿ ದೀರ್ಘವಾಗಿ ಶ್ವಾಸ ತಗೋದ. ದೀರ್ಘವಾಗಿ ಮೊದಲು ನಾಸಿಕ್ ಮಾಧ್ಯಮದಿಂದ 9 ಸಲ ಮಾಡ್ರಿ. ನಂತರ ಬ್ರಾಹ್ಮರಿ ಪ್ರಾಣಾಯಾಮ ಮಾಧ್ಯಮಲೇ 9 ಸಲ ಮಾಡಿ. ನಿಮ್ಮ ಮಕ್ಕಳಿಗೆ ಮಾಡಿಸ್ರಿ. ಯಾರಿಗೆ ಮೆಮ್ರಿ ಪವರ್ ಹೆಚ್ಚಾಗಬೇಕಾಗೈತಿ, ನಿಮ್ಮ ಹುಡುಗರು ಬುದ್ಧಿ ಚುರುಕಾಗಬೇಕಾಗೈತಿ, ಅವರ 2-3 ಬೆರಳು ಕಣ್ಣು ಮೇಲೆ ಇಟ್ಟ, 1 ಬೆರಳು ಹಣಿ ಮೇಲೆ ಇಟ್ಟ, ಹೆಬ್ಬೆರಳದಿಂದ ಕಿವಿ ಈ ರೀತಿ ಒತ್ತಿ ದೀರ್ಘವಾಗಿ ಶ್ವಾಸ ತೊಗೊಂಡು ದೀರ್ಘ ಶ್ವಾಸ ಬಿಡ್ತಾ ಭ್ರಾಮರಿ ಪ್ರಾಣಾಯಾಮ ಮಾಡಿ. ಅದರ ನಂತರ ನಾಸಿಕಾ ದೃಷ್ಟಿ ಇಟ್ಕೊಂಡು ಭಗವಂತರ ಗತಿ ಹೋದ್ರೆ ಯಾವಾರ ಪ್ರಶ್ನೆ ಕೇಳಿ ನಿಮಗೆ. ನಾ ಗಡ್ಯಾದಾಗ ಕಾಟ 10 ಮೇಲ ಈ ಕಡೆ 10 ಮೇಲ ಯಾಕ ಅಂತ ಯಾರ್ಯಾರು ಚಿಂತನೆ ಮಾಡ್ರಿ. ಯಾರ್ಯಾರು ಎಲ್ಲಿ ಚಿಂತೆ ಮಾಡೋಕೆ ನಮಗೆ ರಗಡ ಆಗೈತಿ, ಇನ್ನು ಚಿಂತನೆ ಇವಾಗ ಮಾಡೋಣ್ರಿ. ಈ ರೀತಿ ಭಾವ ವ್ಯಕ್ತ ಮಾಡಬೇಡ್ರಿ. ಸತ್ಯ ನೋಡ್ರಿ, ಮೊನ್ನೆ ನಾವು ಹೋದ್ರೆ ಹೇಳಿ ಗಡಿಯಾರ ಸಮೋಶರಣದ ಪ್ರತೀಕದ. ಸಮೋಶರಣದ ನಾಯಕ ಯಾರು? ಸಮೋಶರಣದ ನಾಯಕರು ಯಾರು? ಅರಿಹಂತ ಪರಮೇಶ್ವರಿ ತೀರ್ಥಂಕರರು. ಸಾಮಾನ್ಯರು ಅಂತಲ್ಲ, ತೀರ್ಥಂಕರ ಅರಿಹಂತರು. ಪ್ರತಿಯೊಂದು ಮಂದಿರದಲ್ಲಿ ನಾವು ತೀರ್ಥಂಕರ್ ಕುಣಿಸ್ತೀವಿ. ತೀರ್ಥಂಕರ ಮುಖ ಹೆಂಗಿರ್ತತಿ? ಮುಖ ನಗು ಮುಖ, ನಾಸಿಕಾ ದೃಷ್ಟಿ, ಸ್ಮಿತ ಹಾಸ್ಯ ಅಂದಾರೆ ಅದಕ್ಕೆ. ಮುಗುಳ್ ನಗೆ, ಹಲ್ ಕಾಣಬಾರ್ದು. ಎಂಥ ನಗೆ? ರಾಮ ನಕ್ಕನ ಹಂಗೆ ರಾವಣ ನಕ್ಕಂಗಲ್ಲ. ರಾಮನ ನಗು ರಾವಣ ನಗುಗೆ ವ್ಯತ್ಯಾಸ ಐತಿ. ತೀರ್ಥಂಕರ್ ಯಾವ ರೀತಿ ಮುದ್ರಾ ಐತಂದ್ರೆ ಮುಗುಳ್ ನಗೆ. ಅದಕ್ಕೆ ಕನ್ನಡದಾಗ ಒಂದು ಮಾತೈತಿ, ಹಸನ್ಮುಖಿ ಸದಾ ಸುಖಿ. ನೋಡ್ರಿ, ಎದ್ರಾಗಾರ ವಿನ್ ಆದ್ರೆ ಅಂದ್ರೆ ಮೋದಿನ ಹಿಡ್ಕೊಂಡು ಮುನ್ಸಿಪಾಲ್ಟಿ ಅಧ್ಯಕ್ಷ ತಕ ಎಲ್ಲರೂ ಹಿಂಗೆ ಮಾಡ್ತೀರಿ. ಇದು ಯಾವ ಚಿಹ್ನೆ? ಇದು ಯಾವ ಚಿಹ್ನೆ ನಿಮ್ಮದು? ವಿಜಯದ ಪ್ರತೀಕ. ಗಡ್ಯಾದಾಗ ಹಿಂಗಿಟ್ಟಾರೆ. ಯಾಕಿಟ್ಟಾರಂದ್ರೆ ಗಡ್ಯಾಳ ನೋಡೋರಿಗೆ ಎಲ್ಲರಿಗೂ ವಿಜಯ ಆಗಲಿ ಅಂತಕ್ಕಂಥ ಪ್ರತೀಕ. ಜೊತೆಗೆ ಊರ್ದುಗಾಮಿ ಆಗ್ತಕ್ಕಂಥದ ಹಾಂ ಮತ್ತು ಹ್ರೀಂ ಮತ್ತು ಬೀಜಾಕ್ಷರ. ಹ್ರೀಂ ಬೀಜಾಕ್ಷರ ಬಂದಾಗ ಕೈ ಆಗ್ತದೆ. ಅಂದ್ರೆ ನಮ್ಮ ದೃಷ್ಟಿ ವಿಶಾಲ ಹೃದಯ. ಇಡೀ ಜಗತ್ತಿಗೆನ ಭಾರತ ಮಾತಾ ಕೈ ಚಾಚಿ ಎಲ್ಲರನ್ನೂ ಆಶ್ರಯ ಕೊಟ್ಟಂಥ ದೇಶ ಈ ಪ್ರಪಂಚದ ಯಾವುದರಿದ್ರೆ ಅದು ಭಾರತ ದೇಶ ಅಂತಕ್ಕಂಥದ್ದು. ಭಾರತ ಮಾತಾ ಸಹಿತ ಹಿಂಗೆ ಆಕಾರ ನೋಡ್ರಿ. ಭಾರತ ಮಾತಾ ಸ್ತ್ರೀ ಆಕಾರದೊಳಗೆ ನಮ್ಮ ಭಾರತದ ಮ್ಯಾಪ್ ಅದ ಸಿದ್ಧಾಂತವಾಗಿರ್ತಕ್ಕಂಥದ್ದು. ಜೊತೆಗೆ ಇನ್ನೊಂದು ಅರ್ಥ, ಸಮೋಶರಣದಾಗಿರ್ತಕ್ಕಂಥ ತೀರ್ಥಂಕರ ಶ್ರೀ ವಿಹಾರ ಆಗಬೇಕಾದ್ರೆ ಅದಕ್ಕೆ ಬೇಕು ಸರ್ವಾಣ್ಯಕ್ಷ. ಸರ್ವಾಣ್ಯಕ್ಷನು 2 ಕೈ ಹಿಂಗೆ ವಿನಯದಿಂದ ಜೋಡಿಸಿರ್ತಾವೆ, 2 ಕೈ ಹಿಂಗಿರ್ತಾವೆ. ತಿಳಿಯಾಕೈತಿ ನಿಮಗೆಲ್ಲ? ಆ ಕೈಯಾಗ ಧರ್ಮಚಕ್ರ ತಿರುಗ್ತಿರ್ತೈತಿ. ಆ ಧರ್ಮಚಕ್ರ ಸರ್ವಾಣ್ಯಕ್ಷ ಪ್ರಭಾವದಿಂದ ತೀರ್ಥಂಕರ ಶ್ರೀ ವಿಹಾರ ಸಮೋಶರಣ ಶ್ರೀ ವಿಹಾರ ಆಗ್ತೈತಿ ಅಂತಕ್ಕಂಥ ಸಂದೇಶ ಅನ್ನೋದ್ರಿಂದ ಗಡ್ಯಾಳ ಇದು ಸಮೋಶರಣದ ಪ್ರತೀಕ. 3 ಕಾಟ ಹೇಳ್ತಿ ನಿಮಗೆ, 3 ಮುಳ್ಳ. ಆ 3 ಮುಳ್ಳು ಎದ್ರ ಮೇಲೆ ನಿಂತಾವು? ಅದಕ್ಕೆ ನಮ್ಮ ಧರ್ಮದಾಗ ಕೂಟಿ ಅಂತಂದಾರು, ಗಂಧ ಕೂಟಿ. ಗಂಧ ಕೂಟಿ 12 ಸಭಾ ಅಂದರೆ ಇವು 12 ಅಂಕಿ. 12, 1, 2, 3 ಬರ್ತೆ ಗಡ್ಯಾದಾಗ. ಇವು 12 ಸಭಾ. ನಡು ಇರ್ತಕ್ಕಂಥದ್ದು 3 ಸ್ಟೆಪ್ನ ಸಣ್ಣಾಗಿದ್ದಾಗ ಒಂದು ಗಡ್ಯಾ ಬಾದ ಇದು ರಿಪೇರಿ ಮಾಡೋಕೆ ಕೂತಿನ್ನ ಶೆಲ್ ಬದಲಾಯಿಸ್ರು ಚಾಲನ ಆಗ್ವತ್ತದ. ಯಾಕೆ ಬಾದ ಅದು ಓಡವತ್ತಾಗಿತ್ತಂದ್ರೆ ಆ ಮುಳ್ಳ ಮ್ಯಾಗ ಹತ್ತಿತ್ತು ಅನ್ನತ್ತೆ ಕುಟ್ 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 ಅಲ್ಲೇ ನಿಂದಿರ್ತಿತ್ತು.
ಅದು ಕಾಚಾ ಬಿಚ್ಚಿ ಶೆಲ್ ಹಾಕಂತ ತಿರ್ಗಾಕ ಚಾಲು ಆತದ. ಆ ಮುಳ್ಳ ತೆಗೆದು ನೋಡ್ರಿ, ಒಂದೊಂದು ಮೂರು ಮುಳ್ಳು ಇರ್ತಾವೆ. ಆ ಮುಳ್ಳು ಕುಂಡ್ರಾಕ 3 ಸ್ಟೆಪ್ ಮಾಡಿರ್ತಾರೋ ಗಡ್ಯಾಳ ಮಾಡೋರು, ತಯಾರು ಮಾಡೋರು. ಒಂದು ತಳಗಿರ್ತೈತಿ, ದೊಡ್ಡದಿರ್ತೈತಿ ರಿಂಗ್, ಅದ್ರ ಮ್ಯಾಗ ಅದಕ್ಕಿಂತ ಸಾಂದ್ ರಿಂಗ್ ಇರ್ತೈತಿ, ಅದ್ರ ಮ್ಯಾಗ ಅದಕ್ಕಿಂತ ಸಾಂದ್ ಇರ್ತೈತಿ, ತೂತ್ ಇರ್ತೈತಿ. ಆ ತೂತ್ನ್ಯಾಗ ಸೆಕೆಂಡ್ ಮುಳ್ಳ ಒತ್ತರ ಅದು ತಿರುಗುತ್ತೆ, ಟಿಕ್ 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 ಟಿಕ್. ಅದ್ರ ತಳಗಿಂದ ನಿಮಿಷದ ಮುಳ್ಳು, ಅದ್ರ ತಳಗಿಂದ ತಾಸದ ಮುಳ್ಳು, ಅಂದ್ರೆ 3 ಸ್ಟೆಪ್ ಅದಾವೆ. ಎದಕ್ಕೆ? ಮುಳ್ಳು ನಿಲ್ಲಾಕ. ಹಂಗೆ ನಮ್ಮ ಸಮೋಷರಿಂದ ಗಂಡು ಕೂತಿ 3 ಸ್ಟೆಪ್ ಅದಾವು, ಅದ್ರ ಮೇಲೆ ಭಗವಂತ ನಿಂತಾರು. ಅಂದ್ರೆ ಗಡ್ಯಾ ಹುಟ್ಟಿದ್ದ ಜೈನ ಸಿದ್ಧಾಂತದಿಂದ. ನಾವ ಜಗತ್ತಿಗೆ ಕೊಟ್ಟಿದ್ದೀವಿ. ಸುನ್ನಿ ಶಾಸ್ತ್ರ ಕೊಟ್ಟವ್ರು ಜೈನರು, 9 ಅಂಕಿ ಕೊಟ್ಟವ್ರು ಜೈನರು. ಇಡೀ ಜಗತ್ತಿಗೇನ ಕಲೆಯನ್ನು, ವಾಸ್ತುವನ್ನು, ಶಿಲ್ಪಕಲೆಯನ್ನು, ನಾಟ್ಯವನ್ನು, ಸಂಸ್ಕೃತಿಯನ್ನು ಕೊಟ್ಟವ್ರು ಜೈನರು. ಅದರ ವಿಶೇಷ ಪ್ರಥಮ ವಿದ್ಯಾದಾನ್, ಅಂಕದಾನ ಕೊಡ್ತಕ್ಕಂಥ ಕಾರ್ಯ ಯುಗಾದ ಪುರುಷ ಆದಿಬ್ರಹ್ಮ ಪುರು ಪರಮೇಶ್ವರ್ ಋಷಭದೇವ್ ಆಜ್ಞಾ ತೀರ್ಥಂಕರ್ ಮಾಡ್ರು. ಅವರು ಭರತ ಬಾಹುಬಲಿಗೆ ಜ್ಞಾನ ಕೊಡಲಿಲ್ಲ, ಬ್ರಾಹ್ಮಿ ಸುಂದರಿ ಕೊಟ್ಟರು, ಹೆಣ್ಮಕ್ಳಿಗೆ ಆದ್ಯತೆಯನ್ನು ಕೊಡ್ತಕ್ಕಂಥ ಕಾರ್ಯ ಮಾಡಿದ್ರು. ಭಾಳ ಸಲ ಹೇಳ್ತೀವಿ, ಜೈನ ಧರ್ಮದ ಸ್ತ್ರೀಗೇನು ಮಾನ್ಯತೆ ಐತಿ ಅಷ್ಟು ಮಾನ್ಯತೆ ಯಾವ ಸಂಪ್ರದಾಯ ಸಿಕ್ಕಿಲ್ಲ. ಸ್ವತಃ ಸೌಧರ್ಮೇಂದ್ರನ ಪತ್ನಿ ಸಚಿ ಇಂದ್ರಾಯಣಿ ತೀರ್ಥಂಕರ್ ಬಾಲಕರ ಪ್ರಥಮ ದರ್ಶನ ಮಾಡೋ ಸೌಭಾಗ್ಯ ಆಕೆ ಆಯು ಕರ್ಮ ಹಿಡಿದ ನಿಮಿತ್ತ ಗಂಡನಕ್ಕಿಂತ ಮೊದಲು ಮೋಕ್ಷ ಹೋಗುವಂಥ ಸೌಭಾಗ್ಯ ತಗೋತಾಳು. ಅವತ್ತಿನ ಕಾಲ ಹಿಡ್ಕೊಂಡು ತೀರ್ಥಂಕರ ಕಾಲ ಹಿಡ್ಕೊಂಡು ಇವತ್ತಿನ ಕಾಲ ತನಕ ಬಂದ್ರೆ ನಾಳೆ ಜೀವನ ಸಮೋಷ ರಚನೆ ಮಾಡಾಯ್ತಾರೆ. ಅದರಾಗ 75ರಿಂದ 80% ಶ್ರಾವಿಕ ಹೆಣ್ಮಕ್ಳು ಕುಂಡ್ರಾಕಿತ್ತಾರೆ. ಶ್ರಾವಕರು ನಾವು ಬರ್ತಿರ್ಲ ನೋಡಾಕತ್ತಾರ. ಅವರು ನೋಡ್ರೆ ಹೊಟ್ಟೆ ತುಂಬಂಗಿಲ್ರು. ಅನ್ನ ಉಪ್ಪಿಟ್ಟ ಪುರಿ ಬಾಸುಂದಿ ಮುಂದಿಟ್ಟು ನೋಡ್ರೆ ಹೊಟ್ಟೆ ತುಂಬಂಗಿಲ್ಲ. ಪುರುಷಾರ್ಥ ಮಾಡಿ ಬಾಯಾಗ ಹಾಕಿ 32 ಹಲ್ಲೆ ಅರ್ಧ ನುಂಗಿದಾಗ ಪಚನ ಆಕತಿ, ನಿಮ್ಮ ಆರೋಗ್ಯ ಚಲೋ ಉಳಿತೈತಿ. ಹಂಗೆ ಧರ್ಮಕಾರಿ ಪತ್ನಿ ಮಾಡಕತ್ತೇಳು. ಶಾಸ್ತ್ರ ಹೇಳಾರು ಕೇಳ್ರಿ. ಅರ್ಧಾಂಗಿನಿ ಅಂದಾರ ನಿಮಗೆ. ಏನಂದಾರು? ಅರ್ಧಾಂಗಿನಿ. ಅರ್ಧ ಅಂಗಿ ಹಾಕೋದಲ್ಲ, ಅರ್ಧಾಂಗಿನಿ ಅಂದಾರ. ಯಾಕಂದಾರು? ಗಂಡ ಎಷ್ಟು ಪುಣ್ಯ ಮಾಡ್ತಾನಲ್ಲ ಅದ್ರ ಅರ್ಧ ಪಾಲ್ ಪುಕಟ ನಿಮಗೆ ಸಿಗ್ತೈತಿ. ಅರ್ಧಾಂಗಿನಿ ಅಂತ ಕರೆ ನೀವು ಎಷ್ಟ ಪುಣ್ಯ ಮಾಡ್ರು ಒಂದು ಗುಂಜ ಅವ್ ಸಿಗಂಗಿಲ್ಲ. ನಿಮ್ಮ ಪುಣ್ಯದಾಗ ಅವಾಗ ಬಾಗಿಲ್ಲ, ಅವನ ಪುಣ್ಯದಾಗ ನಿಮಗೆ ಬಾಗೈತಿ. ಹಂಗೈತಿ ನೋಡಿ ನಮ್ಮ ಸಂಸ್ಕೃತಿ. ಅನಾಂತೆ ಚಲನಾರಾಣಿ, ಅನಾಂತೆ ಚಲನಾರಾಣಿ 7ನೇ ನರಕಕ್ಕೆ ಹೋಗ್ತಕ್ಕಂಥ ಗಂಡನನ್ನ ಶ್ರೀ ಯಾರು ಶ್ರೇಣಿಕ ರಾಜನನ್ನ ಹೆಂಗೆ ಧರ್ಮ ಮಾಡಿಸಿ ಅವನ ಕೈಲಿ ಎತ್ತು ಕೇಳ್ರ. ಭಗವಾನ್ರ ಪರಂ ಭಕ್ತ, ಮುನಿಗಳು ವಿರೋಧಿ ಇದ್ದವು. ಮುನಿಗಳು ಕೊಳ್ಳಾಗ ಹಾವ ಬಡ್ದು ಕೊಳ್ಳ ಹಾಕಿ ಬಂದಿದ್ದು. ಅಷ್ಟು ಮುನಿ ವಿರೋಧಿ ಇರ್ತಕ್ಕಂಥ ಶ್ರೇಣಿಕನನ್ನು ತಿದ್ದಿ 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 ಅದಕ್ಕೆ ಹೋಮ್ ಮಿನಿಸ್ಟರ್ ಅಂತಾರೆ ನಿಮಗೆ. ಮನ್ಯಾಗಿನ ಹೋಮ್ ಮಿನಿಸ್ಟರ್ ಚಲೋ ಇದ್ರು ಮನಿನ ಸ್ವರ್ಗ ಆಕೈತಿ. ಅಲ್ಲೆಲ್ಲ ಅದು ಹಾದಿ ಕೆಟ್ಟು ಮಣಿ ಎಲ್ಲ ನರ್ಕ ಆಕೈತಿ. ಬಾಂಡಿಗಳು ಬಡ್ದಾಡಬಾರ್ದು ನೋಡು, ಹಂಗಿತ್ತು ಮಣಿ ಸ್ವರ್ಗ ಆಕೈತಿ. ಅದಕ್ಕೆ ಚಲನಾರಾಣಿ ಒಬ್ಬ ಮಹಿಳಾ ಪುರುಷಾರ್ಥ ಮಾಡ್ಲು, ಗಂಡನ ಹಿಂಗೆ ಧರ್ಮ ಮಾಡಿಸಳು. ಹೆಂಗೆ ಧರ್ಮ ಮಾಡಿಸಳಂದ್ರೆ ಗಂಡ ಭವಿಷ್ಯದಾಗ ಪ್ರಥಮ ತೀರ್ಥಂಕರಾಗಿ ಮೋಕ್ಷಕ್ಕೆ ಹೋಗಬೇಕು, ಅಷ್ಟು ಧರ್ಮ ಮಾಡಿಸಳು. ಹಂಗೆ ನೀವು ನಿಮ್ಮ ಯಜಮಾನ್ರಿಗೆ ಹೇಳ್ರಿ, ಇವತ್ತಿಂದ ಟ್ರೈನಿಂಗ್ ಚಾಲೂ ಮಾಡಿರಿ. ಮನ್ಯಾಗ ಹೋಗಿ ಹೇಳ್ರಿ ರೀ, ಏನ್ರಿ ಮನ್ಯಾಗ ಪದ್ಧತಿ ಐತಿದು. ಶಾಸ್ತ್ರ ಹೇಳ್ತದ. ನಾಳೆ ಮದುವೆ ಆಗವ್ರದರ್ಲೋ, ಯಾರ್ಯಾರು ಮದುವೆ ಆಗವ್ರದಾರ ಕೈ ಎತ್ರಿ. ಆದವ್ರ ಅಲ್ಲ, ಆಗವ್ರ. ನಾ ಹೇಳಾಕತ್ತೇನು, ಮದುವೆ ಮಾಡ್ಕೊಳಕ್ಕೆ ನಾ ಆಶೀರ್ವಾದ ಮಾಡಾಕತ್ತೇನೆ. ಬೇಕೋ ಬೇಡೋ ಮದುವೆ? ಯಾರ ಜೊತೆ ಮದುವೆ ಮಾಡ್ಕೊಳ್ಳೋದ ರೀ ಆ ಗಂಡಿಗೆ ಮದುವೆ ಆಗೋಕ್ಕಿಂತ ಮೊದಲು ಹೇಳೋದು, ತಾಕೀತು ಮಾಡೋದು ಏನಂತ, ನಾಳೆ ನಾನು ನಿನ್ನ ಮನೆಗೆ ಬಂದ ನಂತರ ಬ್ಯಾರೆ ಆದಂದ್ರೆ ನನ್ನ ಕುಲಕ್ಕೆ ಕಲಂಕ ಬರ್ತೈತಿ. ಯಾಕೆ ಈಕೆ ಬಂದ್ಲು ನಮ್ಮ ಮನೆ ಒಡೆದ್ಲತ್ತ ಹೇಳಿ. ಆಗುದಿತ್ತರ ಈಗ ಆಗ
ಆಗುದಿತ್ತರ ಈಗ ಆಗ ಮದುವೆ ಆಗೋಕ್ಕಿಂತ ಮೊದಲು ನಿಮ್ಮ ಅವ್ವ ಅಪ್ಪನ ಬಿಟ್ಟು ಅಂದ್ರೆ ನಾನು ಜೋಡಿ ಮದುವೆ ಮಾಡ್ಕೊಳ್ಳೋದಿಲ್ಲ ತೀತನಿಲ್ಲೇ ಮದುವೆ ಆಗೋ ಮೊದಲು ಅವ್ವ ಅಪ್ಪನ ಬಿಟ್ಟಂದ್ರೆ ನಾನು ನನ್ನಂಗೆ ಹಿಡಿತೀನಿ, ನನಗೇನು ವಿಶ್ವಾಸ, ಅದಕ್ಕೆ ನಿನ್ನ ಜೋಡಿ ಮದುವೆ ಕ್ಯಾನ್ಸಲ್. ಮದುವೆ ಮಾಡ್ಕೋ ಅಂತ ಹೆಣ್ಮಗಳು ಹೇಳಬೇಕು, ಯಾರ ಜೊತೆ ಮದುವೆ ಮಾಡ್ಕೋ ಗಂಡಗೆ ಆಗೋಂಗೆ ಹೇಳಬೇಕು, ನಂದು ಸಂಕಲ್ಪ ಐತಿ, ನಿಮ್ಮ ಮನೆಗೆ ಬಂದ ನಾ ಧಾರ್ಮಿಕ ಪಾಠಶಾಲೆ ಕಲ್ತೀನಿ, ಧರ್ಮ ಮಾಡೀನಿ, ನಿಮ್ಮ ಮನೆಗೆ ಬಂದು ಸ್ವರ್ಗ ಆಗಬೇಕು, ನಮ್ಮ ಮನ್ಯಾಗ ನಾವು ಸುಖಿ ಇರಬೇಕು, ಕೊನೆ ಉಸಿರು ಇರ್ತಕ್ಕ ನಾವು ಅತ್ತಿ ಮಾವನ ಸಾಗಿಸ್ತೀವಿ, ವೃದ್ಧಾಶ್ರಮ ಕಳ್ಸಂಗಿಲ್ಲ ಅಂತ ವಚನ ಕೊಟ್ರೆ ನಾನು ನಿನ್ನ ಪತಿಯಾಗಿ ಸ್ವೀಕಾರ ಮಾಡ್ತೀನಂತ ಹೆಣ್ಮಕ್ಳು ಹೇಳಬೇಕು. ಇದನ್ನು ಚಾಲೂ ಮಾಡಿರಿ, ಪಂಡಿತರ ಸಾಲವೇ ತೆಗ್ಯಾಕೆ ಹೋಗ್ಬೇಡ್ರಿ, ಇದನ್ನು ಚಾಲೂ ಮಾಡಿರಿ, ಎಲ್ಲರ ಮನೆ ಸ್ವರ್ಗ ಆಕೈತಿ. ಅವಾಗ ಭಾರತ ವಿಶ್ವಗುರು ಆಗ್ತೈತಿ, ಭಾರತ ರಾಮ ರಾಜ್ಯ ಆಕೈತಿ. ಸೂಕ್ಷ್ಮತೆ ಇತಿಹಾಸ ತೆಗೆದು ನೋಡ್ರಿ, ರಾಮಾಯಣ ಎಲ್ಲ ಗೋಟಾಳ ಆದದ್ದು ನಿಮ್ಮಿಂದನ, ಮಹಾಭಾರತ ಗೋಟಾಳ ಆದದ್ದು ನಿಮ್ಮಿಂದನ. ಕರೇನು ಸುಳ್ಳು? ಹೆಣ್ಣ ಹೊಣ್ಣ ಮಣ್ಣ ಮೂರಾದವು ಕಾರಣ ಜಗತ್ನಾಗ ಅನಾಹುತ ಆದದ್ದು ಇವ, ಹೆಣ್ಣ ಹೊಣ್ಣ ಮಣ್ಣ. ಇದ್ರಾಗ ನಾವು ಈಗ ನೋಡ್ರಿ, ನಾವು ಇದೀಗ ಸಮವಸ್ಯರನ್ನ ವೇದಿ ತಯಾರು ಮಾಡ್ಸತ್ತೆ, ಮಣ್ಣು ತಂದು ವ್ಯಾತಿ ಟ್ರ್ಯಾಕ್ಟರ್ ಮುಂದೆ ಹೋಗವಾತ್, ಇದೇ ಎಷ್ಟೊತ್ತಕ್ಕೆ ನಿಂತೀವಿ ಅಲ್ಲಿ. ಕೆಲವೊಂದು ಸಲ ನಾವು ಮಣ್ಣದ ಸಹಾಯ ತೊಗೊಳಕತ್ತೈತಿ, ಆ ಮಣ್ಣು ಕಲ್ಲ ಎರಡು ಕೂಡಿ ಬೇಸ್ ಗಟ್ಟಿ ಆತಂದ್ರೆ ನಾಳೆ ಆ ವೇದಿ ಮೇಲೆ ಕೀರ್ತಿ ಸ್ತಂಭ ನಿಲ್ಲುವಂಥ ಕಾರ್ಯ ಆಗೋದದ, ನಾಲ್ಕು ಮಾನಸ್ತಂಭ ನಿಲ್ಲು ಕಾರ್ಯ ಆಗೋದದ. ಯಾವ ಜಾಗದಾಗ ನಾವು ಈ ಕಲ್ಲ ಮಣ್ಣು ಹೋಗಿ ಆಗ್ತಿದ್ದೀವಿ, ನಾಳೆ ಅದೇ ಜಾಗದಾಗ ಪಿಂಚಿ ತೊಗೊಂಡು ಸುತ್ತಾಕವು ಇದ್ನಂದ್ರೆ ಇರ್ಲಿಕ್ಕಂದ್ರೆ ಎಲ್ಲಿರ್ತಾನೆ ಅಲ್ಲಿಂದ ಭಾವ ವಂದನ ಮಾಡ್ತಾನೆ, ನಾನು ತ್ರಿಕಾಲ ವಂದನ ಮಾಡ್ತಾನು, ಅದೇನು ವಿಕಲ್ಪ ಇಲ್ಲ. ಖರೆ ಯಾವ ಸ್ಥಾನ ಯಾವುದಕ್ಕೂ ಉಪಯೋಗ ಇಲ್ಲ ಅಂತಿದ್ದೀವಿ, ಆ ಸ್ಥಾನ ಇವತ್ತು ಸಂಸ್ಕಾರ ಮಾಧ್ಯಮದಿಂದ ಪೂಜನೀಯ ಆಗಾಗತ್ತದ. ಹಂಗೆ ನಾವು ನಮ್ಮ ಆತ್ಮಾನ ಮೇಲೆ ಒಳ್ಳೆಯ ಸಂಸ್ಕಾರ, ಡೇಟ್ ಬದಲಾಕವು, ಕ್ಯಾಲೆಂಡರ್ ಬದಲಾಕವು. 2025 ಮುಗೀತು, ಯಾವಾಗ? ಡಿಸೆಂಬರ್ 31 ಲಾಸ್ಟ್ ಅಂತಾರೆ. ಕ್ಯಾಲೆಂಡರ್ ಮನೆ ಹಾಕ್ತೀರಿ ನೋಡ್ರಿ, ನೋಡಿ 4 ತಾರೀಕು ಎಟ್ಟೈತಿ ತೆಗೆದೋಗಿತೀರಿ, ಹೊಸ ಕ್ಯಾಲೆಂಡರ್ ಹಾಕ್ತೀರಿ, ಹೌದಲ್ಲ? ಕ್ಯಾಲೆಂಡರ್ ಬದಲು ಮಾಡ್ರಿ, ಮಾಡ್ತೀರಿಲ್ಲೋ? ಯಾರ್ಯಾರು ಮಾಡ್ತೀರಿ ಕೈ ಎತ್ರಿ? ಕ್ಯಾಲೆಂಡರ್ ಎಲ್ಲರೂ ಬದಲು ಮಾಡ್ತೀರಿಲ್ಲೋ? ನನಗೂ ಕ್ಯಾಲೆಂಡರ್ ಅವಶ್ಯಕತೆ ಆಯ್ತು, ಅಷ್ಟಮಿ ಚತುರ್ಶಿ ನೋಡಾಕ, ತಿಥಿ ನೋಡಾಕ, ಪಂಚಕಲ್ಯಾಣ ಮೂರ್ತಿ ನೋಡಾಕ, ಭಗವಂತರಿ ವೇದಿ ಸ್ಥಾಪನೆ ಮಾಡ್ಬೇಕಾರೆ ಮೂರ್ತಿ ನೋಡಾಕ ನನಗೂ ಕ್ಯಾಲೆಂಡರ್ ಅವಶ್ಯಕತೆ ಆಯ್ತು. ತಿಥಿ ಮ್ಯಾಲ ನಕ್ಷತ್ರ ಮ್ಯಾಲ ಡಿಪೆಂಡ್ ಇಟ್ಕೊಂಡ ನಾವು ಭಗವಂತರ ಸ್ಥಾಪನೆ ಮಾಡ್ತೀವಿ, ಅವಶ್ಯಕ ಐತಿ. ಕ್ಯಾಲೆಂಡರ್ ಜರೂರು ಬದಲು ಮಾಡಿರಿ, ಪರ್ಮಿಷನ್ ನಂದು. ಖರೆ ಅದ್ರ ಜೊತೆಗೆ ಒಂದು 10 ನಿಮಿಷ ಮುತ್ತು ಕ್ಯಾಲೆಂಡರ್ ಮುಂದೆ ಕುಂಡ್ರಿ, ಭಗವಂತರ ಮುಂದೆ ಬೇಡ, ಕ್ಯಾಲೆಂಡರ್ ಮುಂದೆ ಕುಂಡ್ರಿ. ಇವತ್ತು ನಾವು ಹೊಸ ಕ್ಯಾಲೆಂಡರ್ ಹಾಕಿನಿ, ಕಣ್ತುಂಬ ನೋಡ್ರಿ, ಕಣ್ಣು ಮುಚ್ಚ್ರಿ, ಇವತ್ತಿಂದ ನನ್ನ ಜೀವನ ಹೊಸ ಶುರುವಾತು, ನಾವು ಹೊಸ ಕಾರ್ಯ ಮಾಡ್ತೀನಿ, ಆದದ್ದೆಲ್ಲ ಮರಿತೀನಿ, ಇನ್ನು ಒಳ್ಳೇದು ಮಾಡಿ ತೋರಿಸ್ತೀನಿ. ನಿಮ್ಮ ಮನಸ್ಸಿನ್ಯಾಗ ಪರಿವರ್ತನೆ ಮಾಡ್ಕೋರಿ. ಅಲ್ಲಿ ಪೇಜ್ ಹೆಂಗೆ ಬದ್ಲಾಕ್ಕವಲ್ಲ, ಅದಕ್ಕೆ ನಮ್ಮ ಭಾಳ ಖುಷಿ ಆಯ್ತು. ಬಾರಾಮತಿಯಿಂದ ಬಂದ್ರೆ ಮಣ್ಣಿ ಕಲ್ಪನಾ ಸೂಚನಾ ಕೊಟ್ರೆ ನಂಗೆ ನೋಡ್ರಿ ಹೆಂಗಿರ್ತೈತಿ. ಹೋದ ರವಿವಾರ ಸೂಚನಾ ಕೊಟ್ಟಿನಿ, 25ನೇ ತಾರೀಕು ಮೈಗೂರು ಇಬ್ಬರಿಗೆ ನಡು ಇರ್ತಕ್ಕ ಆಶ್ರಮದಾಗ ಭಾವನಾ ಮಾಡ್ರಿ ನಾವು ಹೋಗ್ಕನ ತಂದ್ಲಿಲ್ಲ. ಇದು ನಂದು ದೊಡ್ಡ ಪುಣ್ಯ. ವಚನ ಕೊಟ್ಟಿನಂದ್ರೆ ನಾ ಹಾಜಾಗ ಸಮಾಜದವ್ರು ಹೋಗಬೇಕು. ನಿಮಿತ್ತ ಹೆಂಗಿರ್ತೈತಿ ನೋಡ್ರಿ, ಸ್ವಾಸ್ಥ್ಯ ಇಷ್ಟು ವಿಪರೀತಗಾಯ್ತು, ಗೋನ್ ಈ ಕಡೆ ಹೊಳತ್ತು, ಈ ಕಡೆ ತಳಗೆ ನೋಡಕ್ಕಂತೂ ಬರವತ್ತು. ವಿಹಾರ ತಳಗೆ ನೋಡ್ಲಾರ್ದ ಹಿರಿಯಪ್ಪ ಸುದ್ದಿ ಇಲ್ದ ವಿಹಾರ ಹೆಂಗೆ ಮಾಡೋಕ್ಕೆ ಸಾಧ್ಯ? ಆ ಪುಣ್ಯಾತ್ಮ ಫೋನ್ ಹಚ್ಚಕೈಸ್ತು, ಅವ್ರು ಒಂದೇ ಮಾತನ್ನ ಆಯ್ತು ರೀ ಆಚಾರ್ಸಿಗೆ ಸ್ವಸ್ಥ ಇರ್ತಾರೆ, ಏನು ವಿಕಲ್ಪ ಇಲ್ಲ, ಮತ್ತೊಮ್ಮೆ ಯಾವಾಗ ಅವ್ರು ಕರ್ಕೊಂಡು ನಾವು ಸೇವೆ ಮಾಡ್ತೀವಿ, ಏನೂ ವಿಕಲ್ಪ ಇಲ್ಲ ಅಂತ ಒಂದೇ ಮಾತನ್ನ ವ್ಯಕ್ತಿ ಒಪ್ಕೊಂಡ. ಆ ಟ್ರ್ಯಾಕ್ ಸುದ್ದಿ ಬತ್ತು, ಅದೇ ದಿವ್ಸ ಪೇಷಂಟ್ ಬತ್ತು, ನಾಳೆ ಹೋಗಿನಂದ್ರೆ ಅದ್ರದ್ದು ಹೆಂಗೆ ಜೀವ ಕಲ್ಯಾಣ ಆಗಿತ್ತು ವಿಚಾರ ಮಾಡೋದಾ? ಇದು ದೈವ ಬಲ ಇತ್ತಂದ್ರೆ, ಪುಣ್ಯ ಬಲ ಇತ್ತಂದ್ರೆ ತೀರ್ಥಂಕರ್ ಸಹಿತ ನಿಮಗೆ ನಿಂದಿರ್ತಾರೋ, ಬಂದ ದರ್ಶನ ಕೊಡ್ತಾರೋ. ತೀರ್ಥಂಕರ್ತಕ್ಕೆ ನೀವು ಹೋಗಾಕತ್ತಂಗಿಲ್ಲ, ನಿಮ್ಮ ಹತ್ತಕ್ಕೆ ತೀರ್ಥಂಕರ್ ಬರ್ತಾರೋ. ರಾಮನ ಹತ್ತಿರ ಶಬರಿ ಹೋಗಲಿಲ್ಲ, ಶಬರಿ ಕಡೆ ರಾಮ್ ಬಂದ. ಯಾಕಂದ್ರೆ ಶಬರಿ ಅಂಥ ಉಜ್ವಲ ಭಕ್ತಿ ಮಾಡಿದ್ಲು, ಭಕ್ತಿ ಒಳಗೆ ಅಂಥ ಶಕ್ತಿ ಐತಿ. ಆ ಕಲ್ಪನಾ ಎಲ್ಲಿ ಬಾರಾಮತಿನೋ ಏನೋ ನಿಮಿತ್ತ ಒಬ್ಬ ಲಕ್ಸರಿ ತೊಗೊಂಡು ಶಿಖರ್ಜಿ ಯಾತ್ರಾ ಮಾಡ್ತಾರಲ್ಲ, ಬಾಹುಬಲಿ ಟಿಕ್ನೆ ಅಂತ ಹೇಳಿ ಅಮೃತ ಲಾಡ್ದವ,
ಆ ಹುಡುಗ ಅಲ್ಲಿ ಹೋದ ಭೇಟಿ ಆಗಿತ್ತ ಚರ್ಚೆ ಆತು ಹಿಂಗೆ ನಮ್ಮ ಹೋಗಿ ಆರಾಮಿಲ್ಲ ಹೆಂಗೆ ಅಂತ ಕುಂತು ಸಾಗರ್ ಹೋಗಿ ಚರ್ಚೆ ಆಗಿತ್ತ ಇಲ್ಲಪ್ಪ ನಂಗೆ ಸಿಟ್ಟಾಗೈತೆ ಅನುಕೂಲ ಆಗಂಗಿಲ್ಲ ಅಂತ ಅವ್ರು ಅಂದ್ರತ್ತ ಆ ಟೈಮ್ದಾಗ ಇವ್ನು ನಮ್ಮ ಹೆಸರು ಹೇಳಿದತ್ತು ಹಿಂಗೆ ಬದ್ರಿಗಿರಾಗದಾರು ಮತ್ತು ಅವ್ರ ತೇಕ್ ಹೋದ್ರೆ ನಿಮ್ಮ ಅವ್ನು ಚಲೋ ಸಮಾಧಿ ಆಕೈತೆಪ್ಪ ನೋಡು ಅಂತೇಳಿ ಅವ್ರು ಚರ್ಚೆ ಮಾಡ್ಕೊಂಡ ಫೋನ್ ಹಚ್ಚಿ ಬಂದರು ಆ ದಿವ್ಸ ಬಂದರು ನಾ ಹೇಳಿ ಬಂದ ಪೆಟ್ಟಿಗೆ ಅವ್ರಿಗೆ ನಡ್ಯಾಕೆ ಹಾಕಿದ್ಲ ಶರೀರಸ್ಥಾನಿಲ್ಲ ಫೀಲ್ ಚೇಲ್ ತರಾಕ ಹಚ್ಚಿನಿ ಆ ಫೀರ್ ಚೇಲ್ ಮ್ಯಾಗ ಆಕಿನ ಕುನ್ಸಾಕ ಹಚ್ಚಿ ಕಲ್ಪನಾನ ನಾ ಸ್ವತಃ ತೊಗೊಂಡ ಡೊಂಗರ್ವಾಲೆ ಬಾಬಾಗ 3 ಪ್ರದಕ್ಷಿಣೆ ಹಾಕಕ್ಕೆ ಹಚ್ಚಿನಿ ನಾ ಏನೂ ಮಾಡಿಲ್ಲ ಆ ಜೀವದಷ್ಟು ಪುಣ್ಯ ಇತ್ತು ಆ ಜೀವದ ಪುಣ್ಯ ನಿಮಿತ್ಲೆ ನಾ ಇಲ್ಲಾರು ಕೆಲವೊಂದು ಶ್ರಾವಕರಿದ್ದರು ಅಶೋಕ್ ದುರ್ಗನವ್ರದ್ದು ಇದ್ರದ ಆ ಟೈಮ್ದಾಗ ಸುತ್ತ ಹಾಕಿದೆವು ಬಂದ ನಂತರ ಹೇಳಿದೆವು ನಾಳೆ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಾಗ ಭಗವಂತರ ಅಭಿಷೇಕ ಎಲ್ಲ ಆದ ನಂತರ ವ್ರತ ಕೊಡ್ತೈತಿ ಮೊದಲು ನೀವು ಪ್ರತಿಮಾ ತೊಗೊಳಕ್ರೆ ಅವ್ರದ್ದು ಇಚ್ಛೆ ಇತ್ತು ಪಿಂಚಿ ತಗೊಂಡು ನಾ ಆರಿಕ ಆಗಿ ಸಮಾಧಿ ಮರಣ ಮಾಡ್ಕೋ ಭಾವತಿ ಅಂತ ವ್ಯಕ್ತ ಮಾಡಿದ್ವಿ ಬಂದ ದಿವಸ ಬಾವು ನೋಡ್ರಿ ಆಯ್ತಪ್ಪ ನೋಡೂನು ಕುಂಡ್ರಾಕ್ ಬರ್ತೈತೆ ಅನ್ಕೆ ಇದು ಇಲ್ಲ ಅಂದ್ರು ಕುಂಡ್ರಾಕ್ ಬರಲ್ದ ಆರಿಕ ಮುದ್ರೆ ಹೆಂಗೆ ಮಾಡೋದು ಆಹಾರ ಹೆಂಗೆ ಕೈಯ ತಗೋಬೇಕು ಅಟ್ಲೀಸ್ಟ್ ಅವ್ರ ಮಗ ಅಂದ ಏನಿಲ್ಲ ರೀ ಒಬ್ಬನೇ ಮಗ 3 ಮಂದಿ ಹೆಣ್ಮಕ್ಳು ಅವ್ರು 3 ಮಂದಿ ಮದುವೆ ಆಗೈತಿ ಆ ಮಗ ಸಂಕಲ್ಪ ಮಾಡ್ಯಾನು ನಾ ದಿಗಂಬರ್ ಜೈನೇಶ್ವರ ದೀಕ್ಷಾ ತೊಗೊಂಡು ಆತ್ಮಕಲ್ಯಾಣ ಮಾಡ್ಕೋದಂತ ನೋಡ್ರಿ ಆ ಕಲ್ಪನಾ ಅಮ್ಮ ನಿವೇದನೆ ಮಾಡ್ಕೊಂಡು ನೋಡಂಗೆ ಇಟ್ಟು ಖುಷಿ ಆಯ್ತು ಆ ಅವಸ್ಥಾ ನೋಡ್ರೆ ಮನುಷ್ಯ ಭಯ ಪಡ್ತಿದ್ದ ಅದರ ಜೈನ್ ಸಿದ್ಧಾಂತ ಹೇಳ್ತೈತಿ ನಿರ್ವಿಕಿತ್ಸ ಅಂಗ ಅಂತ ಆ ಅಂಗದ ಪ್ರಭಾವದಿಂದ ಆ ಜೀವಕನ ಏನೇನು ಉಪದೇಶ ಕೊಟ್ಟನೆ ಎಲ್ಲ ಹೂವತ್ತು ಮರ್ದು ಸರಿಯಾಗ ಗಂಧೋದಕ್ಕೆ ಕೊಟ್ಟ ಅಮೃತ ಲಾಡದಿಂದ ವೈಯಾವೃತಿ ಬಂದ ಟೈಮ್ದಾಗ ನಮ್ಮ ಶ್ರಾವಕರೆಲ್ಲ ಅಭಿಷೇಕ ಮಾಡಿ ಹೋಗಿರು ಶ್ರೀಕಾಂತ್ ಚೌಗಲೆ ಮಂದಿರದಾಗಿನ ಸ್ಫಟಿಕ್ ಪ್ರತಿಮಾ ತೊಗೊಳಕ್ಕೆ ಹಚ್ಚಿನ ಅದನ್ನು ತಂದು ಅವ್ರಿಗೆ ದರ್ಶನ ಮಾಡಕ್ಕೆ ಹಚ್ಚಿನ ಆತ್ಮ ನಿರಾಕಾರದಾನ್ ಶರೀರ ಯಾವುದು ಕಣ್ಣಿಗೆ ಕಾಣಕತ್ತೈತೆ ಅದು ನಶ್ವರ ಐತಿ ಈ ಸ್ಫಟಿಕದಾಗ ನಿಮ್ಮ ಆತ್ಮ ಶುದ್ಧದಾನು ಆ ಆತ್ಮನ ಕಲ್ಯಾಣ ಮಾಡ್ಕೋಬೇಕು ನೀವು ಸಮಾಧಿ ಮಾಡ್ಕೋಸಲೇ ಬಂದರಿ 10ನೇ ಪ್ರತಿಮಾ ನಿಮಗೆ ಇವತ್ತಿಂದ ಪರಿಗ್ರಹ ಎಲ್ಲ ತ್ಯಾಗ ಮತ್ತು ನಾಳೆ ನೋಡ್ತು ಅನುಕೂಲ ಆಯ್ತು ನಿಮ್ಮ ಶರೀರಕ್ಕೆ ಕುಂಡ್ರಾಕ್ ಬರಾಕಿತ್ತು ಕೇಸ್ ಮುಂಡನ ಮಾಡಿಸಿ ಶುಲ್ಕ ದೀಕ್ಷಾ ಕೊಟ್ಟು ಪಿಂಚಿ ಕೊಟ್ಟು ನಿಮಗೆ ಒಂದು ಆಹಾರ ಆಗಿ ಸಮಾಧಿ ಮಾಡ್ಕೋಬೇಕ್ರಿ ನಾ ಹೇಳಿ ಎಲ್ಲದಕ್ಕೂ ಅಂದ್ರು ಆಯ್ತು ರೀ ಅಂತಂದ್ರು ಅವತ್ತು ಹರ್ಯಾಗ ವ್ರತ ಕೊಡ್ತು ಸಂಸ್ಕಾರ ಹಾಕ್ತು ಸ್ಫಟಿಕ ಭಗವಾನ್ ದರ್ಶನ ಮಾಡ್ರು ಆ ದಿವ್ಸ ಆಹಾರದಾಗ ಔಷಧ ಕೆಲವೊಂದು ಕೊಡಕ್ಕೆ ಹಚ್ಚಿನಿ ಅಸ್ತಮಾದವ್ರಿಗೆ ಧಾಪಿತ್ತು ಆ ಔಷಧ ಕೊಡಕ್ಕೆ ಹಚ್ಚಿನಿ ಅದೇ ದಿವ್ಸ ಸಾಯಂಕಾಲ ಉಪದೇಶ ಮಾಡಿ ಬಂದೇನು ಸಾಮಾಯಿಕ ಕೂತೇನಿ ದಿಕ್ ವಂದನ ಮಾಡಿ ಕಾಯೋತ್ಸವ ಮಾಡಿದ ಏನು ಮಾಡಕ್ಕೆ ಬರಲಿ ನಮಸ್ತೆ ಹೇಳ್ರು ಆದ್ರೆ ಅವ್ರ ಪುಣ್ಯ ರಾತ್ರಿ 8 ಗಂಟೆ 28 ನಿಮಿಷಕ್ಕೆ ಸಮಾಧಿ ಆಯಿತು 3 ದಿವಸ ಎಷ್ಟು ಪುಣ್ಯ ನೋಡ್ರಿ 3ನೇ ದಿವ್ಸಕ್ಕೆ ಅಂತ್ಯಕ್ರಿಯೆ ಆಯ್ತು ಅವ್ರದ್ದು ಬಂದರು ವ್ರತ ತೊಗೊಂಡ್ರು ಸಮಾಧಿ ಆಯಿತು ಮರುದಿವ್ಸ ಸರಿಯಾಗಿ ಅಂತ್ಯಕ್ರಿಯೆ ಆಯಿತು ಯಾವುದು ಅಡಚಣೆ ಇಲ್ಲದ ಯಾರಿಗೂ ತ್ರಾಸ ಇರಲಾರ್ದ ಸಹಜವಾಗಿ ನನಗೂ ಅಂತ ಇಂಥ ಮರಣ ಎಲ್ಲರಿಗೂ ಬರಲಿ ಭವ್ಯ ಜೀವಿದ್ರಣ ಅಂಥ ಮರಣ ಬರ್ತೈತಿ ಎಷ್ಟು ವೇದನೆ ಆಯಿತು ತ್ರಾಸೆಲ್ಲ ಕಡಿಮೆ ಆಗಿ ಏನಿಲ್ದ ಅಗದಿ ಆನಂದದಾಗ ಆ ಜೀವದ ಮರಣ ಆಯಿತು ಎಷ್ಟು ಪುಣ್ಯ ಮಾಡಿರ್ಬೇಕು ಆ ಜೀವ ಇಂಥ ಮರಣ ಎಷ್ಟು ಮಂದಿ ಸಿಗಕ್ಕೆ ಸಾಧ್ಯ ನೆನೆಸ್ಕೊಡ್ರು ನೋಡಿ ಎಷ್ಟು ಮಂದಿ ಇಂಥವ್ರು ನೋಡಿರಿ ದರ್ಶನ್ ಭೂಷಣ್ ಮತ್ತು ಮಾತಾಜಿದು ಹಂಗಾಯ್ತು ಕ್ಷೇತ್ರ ಮಹಿಮಾನೋ ಆ ಜೀವದ ಪುಣ್ಯೋ ಅದು ಯೋಗ ನನಗೂ ತಿಳಿಲಿಕ್ಕೆ ಸಾಕ್ಷಾತ್ ಕೇವಲಿ ಭಗವಂತರು ಕೇಳಿ ಅವ್ರು ಹೇಳ್ತಾರೆ ನನಗಂತೂ ಹೇಳಕ್ಕೆ ಬರೋಂಗಿಲ್ಲ ಖರೆ ಆ ಕಲ್ಪನಾ ಜೀವದ ಎಷ್ಟು ನಾನೇ ಕಲ್ಪನಾ ಮಾಡೋಕ್ಕಾಗಂಗಿಲ್ಲ ಅಷ್ಟು ಸಾತ್ಸೈ ಪುಣ್ಯ ಉದಯ ಆಗಿ ಸಹಜ ಸರಳ ಸ್ವಭಾವದಾಗ ಯಾರಿಗೂ ಯಾವುದೂ ವೇದನೆ ಇಲ್ಲಾರ್ದು ಕೇಳ್ಕೋತ ಮಂತ್ರ ಕೇಳ್ಕೋತ ಬಾಯಲ್ಲಿ ಹರಿ ಅನ್ಸಿದ್ದು ಅನ್ಕೋತಾನ ಪ್ರಾಣ ತ್ಯಾಗ ಮಾಡುವಂಥ ಸೌಭಾಗ್ಯ ಪಡ್ಕೋತು ಎಷ್ಟು ಪುಣ್ಯ ಇರಬೇಕು ಮರುದಿವ್ಸ ಎಲ್ಲ ಕ್ರಿಯೆ ಆಯಿತು ಅವ್ರ ಮಗ ನಿವೇದನೆ ಮಾಡಿದ 1,80,000 ರೂಪಾಯಿನ ಬದ್ರಿಗಿರಿಯಾಗಿ ದಾನ ಕೊಡ್ತೀವಿ ಅಂತ ಘೋಷಣೆ ಮಾಡಿ ಪುಣ್ಯ ಸಂಪಾದನೆ ಮಾಡ್ಕೊಂಡ ದಾನ ಧರ್ಮ ಯಾವತ್ತೂ ನಮ್ಮನ್ನು ಕಾಯ್ತದೆ ಅದಕ್ಕೆ 2026 ಏನು ಬರಾಕತ್ತದ ಅವತ್ತು ಬ್ರಾಹ್ಮಿ ಮುಹೂರ್ತದಾಗ ಗೆದ್ದ ಪೂರ್ವ ಕಡೆ ಮುಖ ಮಾಡಿ ಕೂತ ನಮೋಕಾರ ಮಂತ್ರ 1 ಮಳ ತಿರ್ಸ್ರಿ ರಾತ್ರಿ ಒಂದು ಹೇಳಿ ನಿಮ್ಗೆ ಅದನ್ನ ಅಖಂಡ ಜಾಪ ಸೂರ್ಯೋದಯ ಆದ ನಂತರ 3 ಕ್ರಿಯೆ ಹೇಳಿ ಒಂದು ಮಾನಸಿಕವಾಗಿ ಶಂಖ ಮುದ್ರಾ ಮಾಡಿ ದೀರ್ಘವಾಗಿ 9 ಸಲ ಎರಡನೇದು ಯಾವ್ದು ಹೇಳಿ ಬ್ರಾಹ್ಮರಿ ಮೂರನೇದ
ನಾಭಿ ತಕ ಶ್ವಾಸ ತಗೋಬೇಕು, ಸ್ಟೋರ್ ಮಾಡಬೇಕಲ್ಲಿ. ಅಂತರ ಕುಂಭಕ ಅಂತಾರೆ, ಬಹಿರ್ಕುಂಭಕ ಅಂತರ್ಕುಂಭಕ ಅಂತ. ಒಳಗೆ ಸ್ಟೋರ್ ಮಾಡೋದು ದೀರ್ಘವಾಗಿ 8 ನಿಮಿಷ ಸಾಧ್ಯ ಅದ. ಓ ಕಮ್ಮಿತ್ ಕಮ್ಮಿ 9 ಸಲ ಶಕ್ತಿ ಅನ್ಸರ್ ನೀವು 108 ಮಾಡ್ರೂ ನಡಿತೈತಿ. ವಾತ ಪಿತ್ತ ಕಫ ಸಮತೋಲ್ದಾಗ ಬರ್ತಾವು. ಅವು ಸಮತೋಲ್ನಿದ್ರೆ ರೋಗ ಬರಂಗಿಲ್ಲ. ಇದು ಆರೋಗ್ಯ ಬತ್ತು. ಇಲ್ಲೊಂದು ಅಧ್ಯಾತ್ಮ ಐತಿ. ಜನವರಿ 1 ಸೂರ್ಯೋದಯ ಸಮಯದಾಗ ಮಂಗಲ ನಾದದಿಂದ, ಓಂಕಾರ ನಾದದಿಂದ ನಿಮ್ಮ ಜೀವನ ಶುರು ಆತಂದ್ರೆ ಇಡೀ 2026 ಎಲ್ಲ ಮಂಗಲಮಯ ಆಗಿ ಹೋಗ್ತದೆ, ಶುಭ ಆಗಿ ಹೋಗ್ತದೆ, ಪವಿತ್ರ ಆಗಿ ಹೋಗ್ತದೆ. ಪ್ರತಿಯೊಂದು ಹೇಳ್ಯಾರ. ಜೈನ ಧರ್ಮದ ಪಂಚಕಲ್ಯಾಣ ಸಹಿತ ಪ್ರಥಮ ಧ್ವಜಾರೋಹಣ ಮಾಡ್ತೀವಿ. ಧ್ವಜಾರೋಹಣ ಮಾಡಾಗ ಅದು ಯಾವ ದಿಕ್ಕಿಗೆ ಹಾರ್ತದೆ ಮುಂದಿಂದ ಎಲ್ಲ ಸೂಚನೆ ಕೊಡ್ತೈತೆ. ಅದು ಪೂರ್ವ ಈಶಾನ್ಯ ಹಾರಿತಂದ್ರೆ ಯಾವ ಊರ ಯಾವ ನಗರದಾಗ ಪೂಜೆ ಆಗೋದೈತಿ ಆ ಊರ್ದಾಗ ನಗರದಾಗ ಕೀರ್ತಿ ವಿಶ್ವವ್ಯಾಪಿ ಆಗ್ತೈತಿ. ಯಶ ಕೀರ್ತಿದ ಪ್ರತೀಕ ಅಂತ ಹೇಳ. ಒಂದು ವೇಳೆ ಉತ್ತರ ಈಶಾನ್ಯಕ್ಕೆ ಧ್ವಜ ಹಾರಿತಂದ್ರೆ ಅಲ್ಲಿ ಲಕ್ಷ್ಮೀನ ಸುರಿತಾಳಂತ. ರತ್ನ ಬಂಗಾರ ಬೆಳ್ಳಿ ಬಾಕ ರೊಕ್ಕ ದಾನ ಸುರಿತೈತಿ. ನೀವು 10,000 ಅಪೇಕ್ಷೆ ಮಾಡ್ರೆ 10 ಕೋಟಿ ನಿಮ್ಮ ಮನೆಗೆ ಬರ್ತೈತಿ. ಅಷ್ಟು ಶಕ್ತಿ ಧ್ವಜಾರೋಹಣದಾಗಿದು. ಬರೀ ಧ್ವಜ ಹಾರೋದ್ರ ಮೇಲೆ ಸಂದೇಶ ಕೊಟ್ಟಾರೆ ನಮ್ಮ ಪೂರ್ವಾಚಾರ್ಯರು. ಮಂಗಲ ಅಂತ ಹೇಳಿದ್ರು. ಅದಕ್ಕೆ ಗುಡಿ ಪಾಡ್ವಾ ಅಂತಾರೆ. ಮಹಾರಾಷ್ಟ್ರದಾಗ ಇವತ್ತು ಪದ್ಧತಿ ಐತಿ. ಗುಡಿ ಪಾಡ್ವಾ ಯಾವಾಗ ಮಾಡ್ತಾರೆ ಅವ್ರ? ಯುಗಾದಿ ಪಡ್ಡೆ. ಅದ ಭಾರತೀಯ ಸಂಸ್ಕೃತಿ. ಜನವರಿ 1ನೇ ತಾರೀಕಲ್ಲ. ಗುಡಿ ಪಾಡ್ವಾ ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ, ಜೈನ ಸಿದ್ಧಾಂತ ಪ್ರಕಾರ ಅವತ್ತಿನ ದಿವಸ ಒಂದು ದೊಡ್ಡ ಕಟ್ಟಿಗೆ ತೊಗೊಂಡು ಅದ್ರ ಮೇಲೆ ತಂಬಿಗೆ ಉಲ್ಟಾ ಹಾಕಿ ಅದ್ರಾಗ ಅರಿವಿ ಕಟ್ಟಿ ಕೇಸರಿ ಸ್ಥಾಪನಾ ಮಾಡ್ತಾರೆ. ಅದು ಎಲ್ಲಿಂದ ಶುರು ಆಗೈತೆ ಅಂದ್ರೆ ಪ್ರಥಮ ಶುರು ಮಾಡಿದವ್ರ ಪ್ರಥಮ ಚಕ್ರವರ್ತಿ ಭರತ್ ಚಕ್ರವರ್ತಿ ಅಯೋಧ್ಯಾದಾಗ ಅದನ್ನು ಸ್ಥಾಪನಾ ಮಾಡಿದ್ರು. ಇದು ನಮ್ಮ ದೇಶದಲ್ಲಿರ್ತಕ್ಕಂಥ ಸಂಸ್ಕೃತಿ. ಅದಕ್ಕೆ ಏನೋ ಪಾಶ್ಚಿಮಾತ್ಯ ಸಂಸ್ಕೃತಿ ಪ್ರಕಾರ ಇರಲಿ, ಅನಾಹುತ ಆಗದೆ ಇರ್ತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡ ಪಾರ್ಟಿ ಆದಿ ವರ್ಲ್ಡ್ ಮ್ಯಾನ್ ಮಾಡಿ ಸುಡುದ ಇಂಥ ಅಹಿತಕರ ಘಟನೆ ಆಗಲಾರ್ದ ನಿಮ್ಮ ಮಕ್ಳಿಗೆ ಪ್ರೇರಣೆ ಕೊಟ್ಟ, ಬಾಬಾ ಅಲ್ಲಿ ಹೋಗಬೇಡ, ಇವತ್ತು ಮನ್ಯಾಗಿರಂತ ತಿಳ್ಕೊಂಡು ಮನ್ಯಾಗ ಫ್ಯಾಮಿಲಿ ಮೆಂಬರ್ ಎಲ್ಲ ಕುತ್ಕೊಂಡ ಇದೊಂದು ಹೇಳ್ತ ಒಂದು ದೀಪ, ಒಂದು ಗ್ರಂಥ, ಒಂದು ಮಂಗಲ್ ಕಲ್ ಚತುರ್ಮಾಸ ಕಾಸ ಅದನ್ನ ಇಡ್ರಿ. ಯಾವುದಾರು ಸವಾಲು ತೊಗೊಂಡು ಕಸ ಇಟ್ಕೊಂಡ್ರಲ್ಲ ಆ ಸ್ಥಾನದಾಗ ಅದನ್ನ ಇಟ್ಟ ಇರ್ಲಿಕ್ಕೆ ಯಾವ್ದು ಸಿಕ್ಕಿರ್ಲಿಕ್ಕಂದ್ರೆ ಮನ್ಯಾಗರೆ ಮನ್ಯಾದ ಕಸ ಮಾಡೋದಕ್ಕೆ ಮಂಗಲ್ ದ್ರವ್ಯ ಹಾಕಿ ಶಿಖರ್ಜಿ ಮಣ್ಣ, ಪಂಚಧಾತು, ಲವಂಗ, ಹಳ್ಕುಂಡ ಏನಂತೀರಿ, ಅರ್ಶಿನ ಬೇರ್ರಿ. ಹಳ್ಕುಂಡ ಅಂದ್ರೆ ಕೇಳೇ ಇಲ್ಲ. ಚಲೋ ಭಾಷಾ ಮರಾಠಿ ಹಳ್ಕುಂಡ್ ಇರಲಿ. ಹಲ್ದಿ ಕಾ ಘಾಟ್ ಇದಕ್ಕಂದ್ರೆ ಅರ್ಶಿನ ಬೇರ. ಅದು ಮಂಗಲ್ ದ್ರವ್ಯ ಅದ್ರ ಹಾಕಿ ಕಳಸ ಸ್ಥಾಪನಾ ಮಾಡಿ ಅಖಂಡ ಜಾಪ. ಭಾಳ ನಿಮಗೆ 48 ನಿಮಿಷ ಮಾಡೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಕಮ್ಮಿತ್ ಕಮ್ಮಿ 12 ಗಂಟೆ ಆಗಾಕೆ 4:15 ನಿಮಿಷ, 12 ಗಂಟೆ ಆದ ನಂತರ 4:15 ನಿಮಿಷ, 9 ನಿಮಿಷ ರೀ ಅಷ್ಟೇ ರೀ. ಬ್ರಾಹ್ಮಿ ಮುಹೂರ್ತದಾಗ ರಾತ್ರಿ ಅಖಂಡ ಜಾಪ ಅನುಷ್ಠಾನ ಮಾಡಿರಿ. ನಿಮ್ಮ ಮನ್ಯಾಗಿಂದೆಲ್ಲ ಅಮಂಗಲ ಎಲ್ಲ ಹೊರಟು ಹೋಗ್ತದೆ. 2026 ಮಂಗಲಮಯ ಆಗ್ತಕ್ಕಂಥ ಮಂಗಲಾಚರಣೆ ಆಗುವಂಥ ಕಾರ್ಯ ಬರ್ತದೆ. ಅದಕ್ಕೂ ಇದು 2026 ಮಂಗಲಾಚರಣ. ಅದ್ರ ಸಲ ನಾನು ಒಂದು ಸಣ್ಣ ಸಂದೇಶ ಕೊಡ ಹೋದೀನಿ ಏನು ಮಾಡಬೇಕು ಅಂತ. ಜಪ ಅಂತೂ ಕೊಟ್ಟೆ ನಿಮ್ಗೆ, ಮರಿಬೇಡ್ರಿ. ಓಂ ರೀಂ ಜಗತ್ಶಾಂತಿಕರಾಯ ಶ್ರೀ ಶಾಂತಿನಾಥಾಯ ನಮಃ ಸರ್ವೋಪದ್ರವ ಶಾಂತಿಂ ಕುರು ಕುರು. ಈ ಜಾಪ ಅನುಷ್ಠಾನ ಮಾಡಿರಿ. ನಿಮ್ಮ ಮನೆಯಾಗಿರಲಿ, ನಿಮ್ಮ ಓಣ್ಯಾಗಿರಲಿ, ನಿಮ್ಮ ಊರಾಗಿರಲಿ, ನಿಮ್ಮ ರಾಜ್ಯದಾಗಿರಲಿ, ನಿಮ್ಮ ದೇಶದಾಗಿರಲಿ, ಎಲ್ಲ ಬರ್ತಕ್ಕಂಥ ತೊಂದರೆಗಳು ಹಾನಿಗಳೆಲ್ಲ ದೂರಾಗಿ ಮನಸ್ಸಿಗೆ, ಸಮಾಜಕ್ಕೆ, ದೇಶಕ್ಕೆ ಶಾಂತಿ ಸಿಗಲಿ. ಭಾರತ ವಿಶ್ವದಾಗ ಒಂದು ಶ್ರೇಷ್ಠ ಸ್ಥಾನವನ್ನು ಪಡ್ಕೊಳ್ಳಿ. ಅವಾಗ ನಮಗೆ ಹೆಮ್ಮೆ. ಆದಷ್ಟು ನಂದು ಪ್ರಯತ್ನ ಐತಿ. ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ಸ್ವಪ್ನ ಇತ್ತು. ಆ ಸ್ವಪ್ನ ಸಾಕಾರ ಆಗಬೇಕು ಅಂತ ನಾ ಶಾಂತಿದಾರಾಗ ಹೇಳ್ತಿರ್ತೀನೋ. ಏನಾ ಶೀಘ್ರಾತಿ ಶೀಘ್ರ ಭಾರತ ಬಣಿ, ಇಂಡಿಯಾ ನಹಿ ಭಾರತ್ ಬೋಲ್. ಇಂಡಿಯಾ ನಮ್ಮ ಸಂಸ್ಕೃತಿ ಅಲ್ಲ, ಭಾರತ. ಅದಕ್ಕೆ 2026 ಆದಷ್ಟು ಬೇಗ ಭಾರತ ವಿಶ್ವದಾಗ ಭಾರತ ಅಂತ ಸರ್ಕಾರ ಘೋಷಣೆ ಮಾಡಲಿ ಅಂತ ನಾವು ಭಾವನಾ ಮಾಡೋನು. ಆ ಭಾವನಾ ಇಟ್ಕೊಂಡನ ಒಳ್ಳೆಯ ಸದ್ಭಾವನೆಯಿಂದ ಪ್ರಾರ್ಥನಾ ಮಾಡ್ತಕ್ಕಂಥ ಸಂದೇಶ. ಅದಕ್ಕೆ ಹೋದ ರವಿವಾರ ನಿಮಗೆ ಇತ್ತು ಅರ್ಥ ಗೊತ್ತಾಯ್ತಲ್ಲ. ಗಡ್ಯಾದಾಗ ಅಂಗಡಿಯಾಗ ಮಾರು ಗಡ್ಯಾಳ, ಎಲ್ಲ ಗಡ್ಯಾಳ ಎಟ್ಗಿಟ್ಟಿರ್ತಾವ್ರ ಅವರ
10 ಗಂಟೆ 10 ನಿಮಿಷ. ಯಾಕೆ ಇಟ್ಟಿರ್ತಾರೆ ಗೊತ್ತಾತಲ್ಲ? 3 ಪ್ರಕಾರ 4 ಪ್ರಕಾರ ಉತ್ತರ ಕೊಟ್ಟೆ ನಿಮ್ಗೆ. ಎಲ್ಲಕ್ಕಿಂತ ವಿಶೇಷವಾಗಿರ್ತಕ್ಕಂಥದ್ದು ಧರ್ಮಚಕ್ರದ ಪರಿವರ್ತನೆ. ಕಾಲಚಕ್ರ ಪರಿವರ್ತನೆ ಆತನಂತ 2025 ಹೋಗಿ 26 ಬರಾಕತ್ತೈತಿ. ಇದು ಕಾಲಚಕ್ರ ಅಂದಾರ. ಧರ್ಮಚಕ್ರ, ಕರ್ಮಚಕ್ರ, ಇನ್ನೊಂದೈತಿ ಸುದರ್ಶನ ಚಕ್ರ. ಸುದರ್ಶನ ಚಕ್ರ ಯಾರಿಗೆ ಪ್ರಾಪ್ತಿ ಆಕೈತೆ ಅಂದ್ರೆ ಯಾರು ಚಕ್ರವರ್ತಿ ಆಗೋರ್ದಾರೋ, ಯಾರು ನಾರಾಯಣ ಆಗೋರ್ದಾರೋ, ಯಾರು ಪ್ರತಿನಾರಾಯಣ ಆಗೋರ್ದಾರೋ ಅವರಿಗೆ ಚಕ್ರ ರತ್ನ ಪ್ರಾಪ್ತಿ ಆಕೈತಿ. ಅದಕ್ಕೆ ಸಮೋಶರಂದೊಳಗೆ ನಾಳೇನು ಸಮೋಶ ರಚನೆ ಆಗೋದೈತಿ. 4 ದಿಕ್ಕಿ 4 ಐರಾವತ ಆನೆ ಇರ್ತಾವೆ. ಆ ಐರಾವತ ಆನೆ ಮ್ಯಾಲೆ ಸರ್ವಾನ್ಯಕ್ಷನಿಲ್ಲ ಅವ್ರದಾರ. ಸುಮಾರು 12ರಿಂದ 18 ವರ್ಷ ಒಳಗಿನ ಕುಮಾರಗಳಿಗೆ ಚಾನ್ಸ್ ಐತಿ ನೋಡ್ರಿ. ಮೌಂಜಿ ಬಂಧನ ಆದಂಥ ಕುಮಾರಗಳಿಗೆ ಆ ಐರಾವತ ಆನೆ ಮೇಲೆ ಕೈ ಮುಕ್ಕೊಂಡಿರ್ತ ಅವ್ರಿಗೆ ಅಡಿಷ್ನಲ್ 2 ಕೈ ಬರ್ತಾವೆ. ಮ್ಯಾಲೆ ಚಕ್ರ ಇರ್ತೈತಿ, ಅದು ತಿರುಗ್ತಿರ್ತೈತಿ. ಆ ರೂಪ ತಗೊಂಡು ಭಗವಂತರ ಸಮೋಶರಿಂದ 4 ಯುವಕರಿಗೆ ಸೌಭಾಗ್ಯ ಸಿಗುದೈತಿ. ಆ ಸರ್ವಾನ್ಯಕ್ಷಿ ಇರುವುದರಿಂದನ ಸಮೋಶರನ ಶ್ರೀವ್ಯಾರ ಆಗ್ತೈತಿ. 4 ದಿಕ್ಕಿಗೆ ಎಲ್ಲ ಜೀವದ ಕಲ್ಯಾಣ ಆಕೈತಿ. ಮತ್ತು ಅದಕ್ಕೆ ಆನಿನ ತಳಗೆ ಶಾಸ್ತ್ರ ಪ್ರಕಾರ ನೋಡಿರ್ಬೇಕು. ಪಂಚಕಲ್ಯಾಣದಾಗ ಸರ್ವಾನ್ಯಕ್ಷಿ ಮೂರ್ತಿ ಇರ್ಲಿಕ್ಕಂದ್ರೆ ಪಂಚಕಲ್ಯಾಣನ ಆಗಂಗಿಲ್ಲ. ಪ್ರಥಮ ಘಟ ಯಾತ್ರ ಮಾಡಬೇಕಾದ್ರೆ ಆ ಘಟ ಯಾತ್ರಾದೊಳಗೆ ಸರ್ವಾನ್ಯಕ್ಷ ಪ್ರತಿಮಾ ಬೇಕಂತ ಹೇಳ್ಯಾರ. ಯಾವ ಊರ ಹೊಸ ಮಂದಿರ ಇರ್ಲಿಕ್ಕಂದ್ರೆ ಬೇರೆ ಊರಾಗಿಂದ ಮಂದಿರದಾಗಿಂದ ಸರ್ವಾನ್ಯಕ್ಷ ಮೂರ್ತಿ ತಂದು ಘಟ ಯಾತ್ರಾ ಮಾಡಿ ಧ್ವಜಾರೋಹಣ ಮಾಡಿ ಐಂತ ಪಂಚಕಲ್ಯಾಣ ಶುರು ಆಗ್ತೈತಿ, ಮಂಟಪ ಉದ್ಘಾಟನೆ ಆಕೈತಿ. ಇದು ಶಾಸ್ತ್ರ ನಿಯಮ ಐತಿ. ಅದು ಸರ್ವಾನ್ಯಕ್ಷ ಅತಿ ಅಖಂಡ ಭಾರತದೊಳಗೆ ನಂದೇನೋ ಸಾತ್ಸೈ ಪುಣ್ಯ ಆಚಾರ್ಯ ವಿದ್ಯಾನಂದ ಗುರುದೇವ್ ಜ್ಞಾನ ಕೊಟ್ಟರು. ಆ ಜ್ಞಾನದ ಉಪಯೋಗ ಮಾಡಿ ನಿಮ್ಮ ಬದ್ರಿಗಳು ಆದಿವೀರ ಭಗವಾನ್ ಪ್ರತಿಮಾ ಐತಿಲ್ಲೋ, ಆದಿವೀರ ಮೂರ್ತಿ ನಡು ಈಚೆ ಕಡೆ ವೃಷಭ ಚಿನ್ನತಿ, ಈಚೆ ಕಡೆ ಶಿವ ಚಿನ್ನತಿ. ವೃಷಭ ಆದಿನಾಥ ಭಗವಾನರದ, ಶಿವ ಮಹಾವೀರ ಭಗವಾನರದ. ಆ ಎರಡೂದ್ರ ನಡು ಹಿಂಗೆ ಸೊಂಡಿ ಎತ್ತಿದ್ದ ಆನೆ ಐತಿ ನೋಡಿದ್ರೆ ಲಕ್ಷ ಕೊಟ್ಟ. ಆದಿವೀರ ಭಗವಾನರ ನಡು ಆನೆ ಐತಿ. ಆ ಆನೆ ಮೇಲೆ ನಿತ್ತಾನ ನೋಡು. 2 ಭಗವಾನರ ನಡು ಕಾಲು ನಡು. 2 ಕೈ ಹಿಂಗೆ ಮುಗಿದಾನು, 2 ಕೈ ಹಿಂಗೆ ಮ್ಯಾಲೆ ಎತ್ತಾನು. ಆ ಕೈಯಾಗ ಏನೈತಿ? ಧರ್ಮಚಕ್ರತಿ ಸರ್ವಾನ್ಯಕ್ಷ ಅಂತ. ಆ ಸರ್ವಾನ್ಯಕ್ಷನ ಪ್ರಭಾವದಿಂದನ ಮತ್ತು ಸರ್ವಾನ್ಯಕ್ಷ ಯಾವ ದೇವ ಇರ್ತಾನೋ ಅವನ ನಿಯಮದಿಂದ ಸ್ವರ್ಗದಿಂದ ಭೂಮಿ ಮ್ಯಾಗ ಬಂದು ಅದ ಬಹುದಾಗನ ಮೋಕ್ಷ ಹೋಗುವಂಥ ಸೌಭಾಗ್ಯ ಪಡ್ಕೋತಾನೋ ಅಂಥ ಸಾತ್ಸೆ ಪುಣ್ಯ ಇರ್ತೈತಿ. ಬೆಂಗಳೂರಾಗ ಮಣ್ಣು ಸವಾಲಾದು ಇದ್ರು. ಮೂರ್ತಿ ಸ್ಥಾಪನೆ ಮಾಡೋಕೆ 1,25,000 ರೂಪಾಯಿ ಸವಾಲಾಗ್ಯವು ಒಂದೊಂದು ಮೂರ್ತಿಗೆ. ಎಲ್ಲಿ ಸಮೋಶಂದ ಮೂರ್ತಿ ಇಡಾಕ 1,008 ನಿಂಬಲ್ಲಂತೂ 1,400 ದಾಟಿತ್ತು. ಈಗ 1,008 ಮೆಂಬರ್ ಭಾವಿತ್ತು. ಚಪ್ಪಳೇರಿ ಭಾಷೆ ಅನುಮೋದನ ಮಾಡಿರಿ. ಬೆಂಗಳೂರು ಇರಲಿ, ಬೆಳಗಾವಿ ಇರಲಿ, ಅಖಂಡ ಕರ್ನಾಟಕದಾಗ ಎಷ್ಟು ಈ ಜಿನಸಹಸ್ರಾಮ ಸ್ತೋತ್ರ ಆರಾಧನೆ ನಡೆದೈತಿ. ಅದ್ರಾಗ ಅತಿ ಹೆಚ್ಚಿನ ಸಂಖ್ಯೆ ಇರ್ತಕ್ಕಂಥ ಕ್ಷೇತ್ರ ಅಂದ್ರೆ ಇವತ್ತು ಭದ್ರಗಿರಿ 1 ನಂಬರ್ ಐತಿ. ಬೆಂಗಳೂರಾಗ 700 ಮಂದಿ ಆಗ್ಯಾರತ್ತೆ. ನೀನು ಹೇಳ್ರಿ ಅವ್ರು ಬಂದಿರು 700 ಆಗ್ಯಾರತ್ತೆ. ನೆಟ್ ಪುರುಷಾರ್ಥ ಮಾಡಿ 1,008 ಆಗ್ಲತ್. ನಾ ಹೇಳಿ ನಿಮ್ಮದು ಸಾತ್ಸೈ ಪುಣ್ಯ ನೀವು ಮಾಡಿ ಪುರುಷಾರ್ಥ ಎಲ್ಲರೂ ಸಾಥ್ ಕೊಟ್ಟದಕ್ಕೆ 1,400 ಜನ ಆಗ್ಯಾರ ಈಗಾಗಲೇ ಸಮೋಶರಿಂದ ಕೂತು ಬೆಳಗ್ತಕ್ಕಂಥ ಪರಮ ಸೌಭಾಗ್ಯ. ಈಗ ಮೊನ್ನೆ 4 ಜನ ಶ್ರಾವಿಕನಾತಿರ ಆಚರಿಸಿ ಹಳಿಂಗ್ಳ ಅವ್ರು ಇಲ್ಲೇ ಇರ್ತಾರೋ, ಅವ್ರು 5ಕ್ಕೆ ಬಂದು ಜಾಗ ಹಿಡ್ತಾವ್ರು. ನಾವು ಬೇರೆ ಊರ್ದವ್ರು ಬಂದು ದೂರ ಕುಂಡ್ರದನ್ರಿ ಚರ್ಚೆ ನಡೆದಿತ್ತು. ಅವ ಹಳಿಂಗ್ಳವ್ರು ಅಂದ್ರೆ ನಂಗೆ ಏನಿಲ್ಲ ಆಚರಿಸಿ ಆದೇಶ ಮಾಡ್ರಿ, ಎಲ್ಲರ್ಕಿಂತ ದೂರ ನಾವೇ ಕುಂಡಿರ್ತೀವ, ಏನು ವಿಕಲ್ಪ ಮಾಡ್ಕೋಬೇಡ್ರಿ ಅಂದ್ರೆ. ಕಾಪಿ ಹಾದ್ಯಾ ಸತ್ರು ಸ್ವರ್ಧ ದೇವಾಗಿ ಶ್ರೇಣಿಕಿನಕ್ಕಿಂತ ಮೊದಲ ಸಮೋಶರದ ಬಂದಿತ್ತು. ಹಂಗೆ ಭಾವ ಮುಖ್ಯ. ಈಗ ಏನು ಅನ್ಸಂಗಿಲ್ಲ ನಿಮಗೆ ಕೆಲವು ಕ್ಲೂ ಕೊಡ್ತೀನಿ ನಾ. ದೂರ ಕೂತವ್ರು ಬಾಲ್ಕನಿ ಟಿಕೆಟ್ ತೆಗ್ದಂಗೈತಿ. ಪಿಕ್ಚರ್ ಟಾಕೀಸ್ನ್ಯಾಗ ಬಾಲ್ಕನಿ ಟಿಕೆಟ್ ಇರ್ತಾವ ಗೊತ್ತಿರ್ತತಿಲ್ಲೋ. ಮುಂದೆ ಕೂತವ್ರು ದೇವ್ ಬಂದಂಗೆ ಆಕೈತಿ ಒಮ್ಮೆ. ಅದು ಬಾಲ್ಕನಿ ತೆಗ್ದವ್ರು ಎಲ್ಲರ್ಕಿಂತ ಮ್ಯಾಲೆ ಇರ್ತಾವ್ರು, ಚಂದ ಕಾಣ್ತೈತಿ. ಹಂಗೆ ಸಮೋಶರ ಮುಂದೆ ಕೂತ್ರಿ ಗಾಡಿನ ನೋಡ್ದಾಕೈತಿ. ಇಲ್ಲಿ ತಳಗ ಗೋಣ್ ಹಿಂಗಾಕೈತಿ. ಓದಾಕ ಚಾನ್ ದೂರ ಕೂತ್ರಿ ಆರಾಮ್ ಭಗವಾನ್ ಜಯ ಪ್ಲಸ್ ಪಾಯಿಂಟ್ ನೋಡ್ರಿ. ಭಾಳ ಸೂಕ್ಷ್ಮತೆ. ಅದಕ್ಕೆ 1,400 ಜನ ಯಾವ ರೀತಿ ಕುಂಡಿರ್ಬೇಕು, ಅದಕ್ಕೆ ಯಾವ ರೀತಿ ಅನುಶಾಸನ ಪಾಲನೆ ಮಾಡ್ಬೇಕು, ಆ ಜಾಗ ಸ್ವಚ್ಛ ಆಗ್ಬೇಕು, ಅದಕ್ಕೆ ಮ್ಯಾಟ್ ವ್ಯವಸ್ಥೆ, ಮ್ಯಾಲೆ ಪೆಂಡಲ್ ವ್ಯವಸ್ಥೆ ಏನಾಗಬೇಕೆಲ್ಲ ಶಾಸ್ತ್ರೋಕ್ತ ವಿಧಿಲಿ ಮಾಡಿ
ಅತಿ ಸುಂದರ್ ಸುಮಾರು 31 ಫೂಟ್ ಎತ್ತರ ಸಮೋಶ್ವರ ರಚನೆ ಆಗಾಕತ್ತೈತಿ. ನಾ ದೀಕ್ಷಾ ತಗೊಂಡಾಗಿಂದ ಬೆಳಗಾವ್ ಚಂದನ ಬಾಲ ರೆಕಾರ್ಡು ಮುರಿತು ಭದ್ರಗಿರಿ ಸಮೋಶ್ವರ ಅಷ್ಟು ಭವ್ಯ. ಅಲ್ಲಿ ನಿನ್ನೆ ಬಂದ ಆ ಗಿಡ ನೋಡಿದ ನವೀನ ಹಬ್ಬ ಅನ್ನೋ ಜೀವಂತ ಗಿಡ ಯಾಕೆ ಕೆಡವಾರ ಅನ್ಸಂಗೆ ಐತಿ ನೋಡ್ರೆ ಜೀವಂತ ಅನ್ಸಾತೈತಿ. ಮತ್ತು ಕ್ಷಮಾ ಕೇಳಿ ಅಂದ ಆಚರಿಸಿ ಇದೇ ಗಿಡ ನಾವು ಬೆಂಗಳೂರಿಗೆ ಒಯ್ತೀವಿ ರೀ ಅಂದವು. ನಾನು ಆಶೀರ್ವಾದ ಅದು ನಮ್ದೈತಿ ಇದು ನಮ್ದು ಒಯ್ದಪ್ಪ ನೀವು ಬಿಟ್ಟದನ್ನ ಹಾಕಿ ನಮ್ದೇನು ಕೊರತೆ ಇಲ್ಲ ಆತ ಇನ್ನು ನಿಮ್ಗೆ ಏನು ಸಿಟ್ಟು ಬರ್ತನು. ಮತ್ತು ಅಮೃತ ಲಾಡ್ದವ್ರಿಗೆ ಕೊಟ್ಟಾರ ಅದಕ್ಕೆ 27,000 ಒಬ್ಬಕ್ಕೆ ಶ್ರಾವಿಕ ಆ ಎಲಿಗಳು ತರಕ್ಕೆ ರೊಕ್ಕ ಕೊಟ್ಟವ್ರು. ಮನೀಷಾ ಬಡಬಡೆ ಆಗಿಂದಾಗ ಪೇನೆ ಅಂತಾರೆ ಫೋನ್ಪೇ ಅಂತಾರೆ ಮಾಡಿಬಿಟ್ಲು. ಅಶೋಕ್ ವೃಕ್ಷ ಭಗವಂತರ ಮೇಲೆ ನಿಂತತಿ ಎಷ್ಟು ಪುಣ್ಯ ಬೇಕು ಅಂತ. ಅದು ನೀವು ಗಿಡ ಒಣಗಿ ತಂದ್ರಿ ಅದಕ್ಕೆ ಎಲಿ ಹಚ್ಚಿರಿ ನಿಮ್ಮ ದೃಷ್ಟಿಕೋನದಾಗ ಅದು ಅಮಂಗಲ್. ಯಾಕೆ ಸಿಡಿ ಹಾದತಿ ಯವ್ವ ಸಿಡಿ ಹಾದ ಮಣಿ ತರಬಾರ್ದು. ಸಿಡಿ ಹಾಡೋದು ಮರ ಮಣಿ ತರಬಾರ್ದು ಅಂದ್ರಿ ನೀವು. ಕರೆ ಬದ್ರಿಗಿರಾಗ ಸಿಡಿ ಹಾದದ ಮರ ತೀರ್ಥಂಕರ ಮೇಲೆ ಕುಂಡ್ರಾತೈತಿ ಕಲ್ಪ ವೃಕ್ಷ ಆಗಾಕತ್ತೈತಿ ಅಂದ್ರೆ ಇನ್ನು ಹೇಳ್ರಿ ಚಲೋಣ ಕೆಟ್ಟು. ನಾವು ಉಪಯೋಗ ಹೆಂಗೆ ಮಾಡ್ತೀವಿ ಹಂಗೆ. ಕಲ್ಲ ಉಪಯೋಗ ಮಾಡಿ ಮೂರ್ತಿ ಮಾಡ್ರೆ ಭಗವಂತ ಕರು ಕಾಲು ಬಿದ್ದು ಅಭಿಷೇಕ ಮಾಡಿ ಗಂಧದ್ದು ತಗೋತೀವಿ. ಅದಕ್ಕೆಲ್ಲ ಗಾಡಿ ಹಾಯಬಾರ್ದತ್ತ ಮೂಲಿಗೆ ಹಾಕಿರೋ ಬಿಡಾಡಿ ನಾಯಿಗಳು ಬಂದು ಮಾಡಬಾರ್ದೆಲ್ಲ ಮಾಡ್ತಾವೆ. ಯಾಕೈತಿಲ್ಲ ನಾಯಿಗಳು ಯಾರು ಕಲ್ಸಂಗಿಲ್ಲ. ಓಣ್ಯಾಗ ಓಡಾಡ್ತಾವೆ ಮೂಲ್ಯಾಗ ಬಂದು ಸೂ ಮಾಡ್ತಾವೆ. ಯಾವ ಕಲ್ಲಿಗೆ ಮೂಲಿಗಲ್ಲ ಹಿಂದೆ ಹಿರಿಯರ ಕಾಲದಾಗ ಇತ್ತದು. ಊರಾಗ ಎತ್ತುಗಳು ತೊಗೊಂಡು ಇದನ್ನ ಬರ್ತಾರೆ ಜೋಳ ಅದು ಆ ಮೂಲಿಗೆ ಗಾಡಿ ಬೀಳಬಾರ್ದತ್ತ ಮೂಲಿಗಲ್ಲಿ ನಿಲ್ಲಿಸ್ತಿದ್ರು. ಆ ಕಲ್ಲು ಗಾಡಿ ಕೆಡಬಾರ್ದು ಸೇಫ್ಟಿಗೆ ಆಗಿತ್ತು. ಆ ಕಲ್ಲಿಗೆ ಬಿಡಾಡಿ ನಾಯಿಗಳು ಬಂದು ಮಾಡಬಾರ್ದು ಮಾಡ್ತಾವೆ ಅದು ಕಲ್ಲು. ಮತ್ತು ಇಲ್ಲಿ ಬದ್ರಿಗಿರ ಬಂದದ ಕಲ್ಲಾಗಿ ಉಳಿಲಿಲ್ಲ ಭಗವಂತರ ಮೂರ್ತಿಯಾಗಿ ನಿರ್ಮಾಣ ಆಯ್ತು. ಸಂಸ್ಕಾರದ ಪ್ರಭಾವ. ನೀವು ಮೂರ್ತಿ ಆಗೋ ಕಲ್ಲಾಗವ್ರು ಏನು ಮೂಲಿಗಲ್ಲಾಗವ್ರು ಏನು ಬೋರ್ಗಲ್ಲಾಗವ್ರು. ಬೋರ್ಗಲ್ ಒಂದಿರ್ತೈತಿ ಬೋರ್ಗಲ್ ಹೊಳ್ಯಾಗ ಇಲ್ಲಿ ಕೆರೆಯಾಗಿತ್ತು. ಕೆರೆಯಾಗ ತುಂಬ್ಕೊಳ್ಳೋದು ಅದ್ರ ಮ್ಯಾಗ ಹಿಡ್ದು ಹೆಗಲ ಮ್ಯಾಗ ತೊಗೊಂಡು ನಡಿ ಅನ್ನೋದ. ಯಾವ ಕಲ್ಲಾಗವ್ರ ಆಚಾರ್ಯ ಭಗವಾನ್ ವಿದ್ಯಾಸಾಗರ ಗುರುದೇವ್ರ ಪಾದಮೂಲದೊಳಗೆ 52 ಟನ್ ಧಾತು ಅಖಂಡ ಭಾರತದೊಳಗೆ ಆದಿನಾಥ ಭಗವರ ಪ್ರತಿಮಾ ನಿರ್ಮಾಣ ಆಗೈತಿ. ನದಿ ತಟದಲ್ಲಿ ಭವ್ಯ ಮಂದಿರ ಪ್ರಾಚೀನ ಇತಿಹಾಸ ಇತ್ತು. ಅಲ್ಲಿ ಭವ್ಯ ಮಂದಿರ ನಿರ್ಮಾಣ ಮಾಡಿಸಿದ್ರು. ನಂಗೆ ಅನ್ಸೋ ಮಟ್ಟಿಗೆ ಆಚಾರ್ಯಗಳದ ಕೊನೆಯದು ಅತಿ ಪ್ರಭಾವನಾಪೂರ್ವಕ ಪಂಚಕಲ್ಯಾಣ ಆದದ್ದಂದ್ರೆ ಅದು ಯಾವುದು ಅಮರಕಂಟಕ್ ಹೆಸರು ಕೇಳಬೇಕು ನೀವು. ಅಮರಕಂಟಕದೊಳಗೆ 52 ಟನ್ದ ಅಷ್ಟದಾದು ಪ್ರತಿಮಾ ಕುಂಚಾರ ಆಚಾರ್ಯ ಭಗವಾನ್ ವಿದ್ಯಾಸಾಗರ್. ಆ ಮಂದಿರ ನಿರ್ಮಾಣ ಮಾಡೋ ಸಲುವಾಗಿ ಕೊಯ್ಲಾ ಪರಿವಾರದವರ ಶಿಖರ್ದಾನಿಗಳು ಶಿಖರ್ ಎಟ್ಟತ್ತಾವೆಲ್ಲ ಶಿಖರ್ ಅವರ ಕೊಟ್ಟರು. ಆ ಶೇಠ್ಜಿ ಒಂದು ದಿವಸ ಕಾರ್ಯ ಎಲ್ತಕ ಬಂದೈತಿ ನೋಡಾಕ ಬಂದಿದ್ರಂತ. ಸಹಜ ಹೋಗ್ತಾ ಎಲ್ಲ ನೋಡ್ರು ಯಾರ್ಯಾರು ಹೆಂಗೆ ಕೆಲಸ ಆಗ್ತವ್ರು ಇದು ಮಾಡಾಕತ್ತವ್ರು ಅಂತ ಒಬ್ಬ ಕೆತ್ತವನು ಕೇಳ್ರಂತ, ಬಾಬಾ ಏನು ಮಾಡಾಕತ್ತಿಪ್ಪ ನೀ ಅಂತ. ಯಾಕ ನಿನಗೇನು ಕಣ್ಣಿಲ್ಲಣ್ಣ? ಕಣ್ಣಿನ ನೆತ್ತಾಗ ಬಂದವ ನಿನಗೆ ಕಲ್ಲು ಬೆಳೆತೇನೆ ಗೊತ್ತಾಗಂಗಿಲ್ಲ ಅಂತವ ಮಾತಾಡಿದ. ಶೇಠ್ಜಿ ಏನು ಮನುಷ್ಯ ಹಚ್ಕೊಲಿಲ್ಲ. ಯಾಕಂದ್ರೆ 5 ವರ್ಷ ಸಮಾಜದಾಗ ಎಲ್ಲ ಪ್ರಕಾರ ಜನ ಇರ್ತಾರೋ. ಮುಂದೆ ಆದ ಮತ್ತೊಬ್ಬ ಮನುಷ್ಯ ಅದನ್ನೇ ಕೆಲಸ ಮಾಡ್ತಿದ್ದ. ಅವನು ಕೇಳಿರ್ತಮ್ಮ ಏನು ಮಾಡ್ತಾಯಿದ್ದೆ ಅಂತ. ಎದ್ದು ನಿಂತದ್ದು, ಜೈ ಜಿನೇಂದ್ರ ಶೇಠ್ಜಿ ಅವರೇ ಏನು ಪುಣ್ಯದ ಹೊಟ್ಟೆ ಸಲುವಾಗಿ ಏನಾರು ಮಾಡಬೇಕಲ್ಲ, ಹೊಟ್ಟೆ ಸಲುವಾಗಿ ಏನಾರು ಉದ್ಯೋಗ ಮಾಡಬೇಕಲ್ಲ, ಅದಕ್ಕೆ ಇದೊಂದು ಉದ್ಯೋಗ ಸಿಕ್ಕತ್ರಿ. ಆಚಾರ್ಯ ಭಗವಾನ್ರು ಮಂದಿರ ಕಟ್ಸಾತಾರೋ ಇಲ್ಲೊಂದು ನಾವು ಹೊಟ್ಟೆ ಪಾಡಿಗೆ ಒಂದು ಉದ್ಯೋಗ ಸಿಕ್ಕತ್ರಿ, ಹೊಟ್ಟೆ ತುಂಬ್ಕೊಂಡು ಕೆಲಸ ಮಾಡಾಕತ್ತೀನಿ ಅಂತ ಅವಂದ. ಶೇಠ್ಜಿ ಮುಂದೆ ಮತ್ತೊಬ್ಬ ವ್ಯಕ್ತಿ ಅದನ್ನ ಕೆಲಸ ಮಾಡ್ತಿದ್ದ. ಆತನ ಕೇಳಿ ಶೇಠ್ಜಿ ಏನಪ್ಪ ಏನು ಮಾಡ್ತಾಯಿದ್ದಿ ಅಂತ. ಎದ್ದ, ಜೈ ಜಿನೇಂದ್ರ ಅಂದ, ಮುಂದೆ ಬಂದ, ಕಾಲು ಮುಟ್ಟಿ ನಮಸ್ಕಾರ ಮಾಡಿದ. ನಿಮ್ಮಂಥ ಶೇಠ್ಜಿ ಧರ್ಮಾತ್ಮ ಭೂಮಿ ತಲೆ ಮ್ಯಾಗ ಅದಾರಂತ ಇಂಥ ದೇವ್ ಮಂದಿರ ಕಟ್ಟುವಂಥ ಕಾರ್ಯ ನಡೆದೈತಿ. ಪರಮಾತ್ಮನ ಮಂದಿರ ನಿರ್ಮಾಣ ಮಾಡೋ ಭಾಗ್ಯ ನನಗೆ ಸಿಕ್ಕೈತಿ. ಅಂಥ ಕರುಣಾ ಆಚಾರ್ಯಗಳದಿಂದ ನಂಗೆ ಸಿಕ್ಕೈತಿ. ಇದಕ್ಕಿಂತ ಭಾಗ್ಯ ಯಾವ್ದು ರೀ ಶೇಠ್ಜಿ? ಭಗವಾನ್ ಕಾ ಮಂದಿರ ಬನಾ ರಹಾ ಹೂँ ಉಸ್ಮೇ ಭಗವಾನ್ ಬಿಟೇಗ. ನೋಡ್ರಿ, 3 ಮಂದಿ ಮಾಡಾಕತ್ತಿದ್ದ ಕೆಲಸ ಒಂದೇ ಕೆಲಸ.
ಕರೆ ಒಬ್ಬ ಅಂತಾನು ಕಣ್ಣ ಕಾಣಂಗಿಲ್ಲ ನಿನಗೇನು ಮಾಡಿ ಹೊಟ್ಟಿಗೆ ಏನು ಗೊತ್ತಾಯ್ತು ಒಬ್ಬ ಹೊಟ್ಟಿ ಪಾಡಿಗೆ ಏನಾದರೂ ಉದ್ಯೋಗ ಬೇಕಾಯ್ತು ರೀ, ಉದ್ಯೋಗ ಸಿಕ್ಕೈತ್ರಿ, ಹೊಟ್ಟಿ ತುಂಬ್ಕೋಗಿ ಕೆಲಸ ಮಾಡಕೈತಿ ಅಂತ ಒಬ್ಬ ಬಂದ. ಇನ್ನೊಬ್ಬ ಪರಮ ಸೌಭಾಗ್ಯ ಆಚಾರ್ಯ ಭಗವಾನ್ ವಿದ್ಯಾಸಾಗರ ಕೃಪಾಶೀರ್ವಾದ ನಿಮ್ಮಂಥ ಶೇರ್ಜಿಗೋ ದಾಂತ ಪ್ರಭಾವ ಭಗವಂತರಿಗೆ ಮಂದಿರ ಕಟ್ಟುವಂಥ ಕಾರ್ಯ ಮಾಡಕತ್ತಿದ್ದೀವಿ, ಇದು ನನ್ನ ಪರಮ ಸೌಭಾಗ್ಯ ಅಂತ. ನೀವು ಯಾವ ದೃಷ್ಟಿಕೋಣ್ಲೆ ಬದ್ರಿಗಿರ್ಯಾಗ ಸೇವಾ ಮಾಡಾಕತ್ತೀರಿ, ದಾನ ಮಾಡಾಕತ್ತೀರಿ, ನಿಮ್ಮ ಆತ್ಮಸಾಕ್ಷಿಗೆ ಗೊತ್ತು. ರೊಕ್ಕ ಇದ್ದು ನನ್ನ ಮಗ ಹೇಳ್ದ ಕೊಟ್ಟಿ ಒಳ ಇಲ್ಲ, ಪರಮಾತ್ಮ ನಂದು ಪುಣ್ಯಿತ್ತು, ನನ್ನ ಮಗ ಆಜ್ಞಾಧಾರಕ, ನನ್ನ ಸೊಸಿ ಭಾವ ಆತು, ಇಂಥ ಒಂದು ಪುಣ್ಯ ಕಾರ್ಯಕ್ಕೆ ಕೊಡುವಂಥ ಭಾಗ್ಯ ಸಿಕ್ತು. ಈ ಭಾವನೆ ಇಟ್ಕೊಂಡು ಅಜ್ಜಿ ಯಾರ ನಮ್ಮ ಚಂದಾಜ್ಜಿ ನೋಡ್ರಿ, ಗೊಮಟೇಶ್ವರ ಮೂರ್ತಿಗಂತೂ ಕೊಟ್ಟರು, ಜೊತೆಗೆ ಆ ಮೂರ್ತಿ ಮುಂದೆ ಹಂಗೆ ಹೋಗಬಾರ್ದು, 4 ಮಾನಸ್ತಂಭ ನಿರ್ಮಾಣ ಮಾಡುವಂಥದಕ್ಕೂ ಅನುಮೋದನ ಮಾನ್ಯ ಬಂದ ಮತ್ತೆ ನಿವೇದನೆ ಮಾಡ್ರು. 4 ಅಲ್ರಿ ಇನ್ನೊಂದು ಕೊಡ್ತಾನೆ ಕರೆ, ಆ ಮಾನಸ್ತಂಭ ಮೂರ್ತಿ ಸಹಿತ ನಮ್ಮೂ ಆಗ್ಬೇಕ್ರಿ, ನಾವ ಕುಂದ್ಸವ್ರ ಅಂತ. ಇಟ್ಟೆಲ್ಲ ಮಾನಸ್ತಂಭ ಕಟ್ಟಿ ಬೇರೆದವ್ರ ಮೂರ್ತಿ ಯಾಕ ನಾನು ಅದನ್ನು ಕೊಡ್ತೀನಿ ರೀ ಅಂತ ಭಾವ ನೋಡ್ರಿ. ಚಂಚಲವಾಗಿರ್ತಕ್ಕಂಥ ಲಕ್ಷ್ಮೀ ಶಾಶ್ವತಿಲ್ಲ. ಚಾಮುಂಡರಾಯ ತಾಯಿ ಸ್ವಪ್ನ ಸಾಕಾರ ಮಾಡಾಕ ಎಷ್ಟು ಶ್ರಮಪಟ್ಟ ಅನಂತ. ಇವತ್ತು ಚಾಮುಂಡರಾಯ ಕರವಿಲೆ ಗೊಮಟೇಶ್ವರ ಮೂರ್ತಿ ವೇದಿ ಮೇಲೆ ಸೈಡ್ ಬರ್ದಾರ ನೋಡ್ರಿ, ಚಾಮುಂಡರಾಯ ಕರವಿಲೆ ಮರಾಠಿ ಶಬ್ದ ಪ್ರಯೋಗ ಮಾಡಿ ಗೊಮಟೇಶ್ವರ ಮೂರ್ತಿಯಲ್ಲಿ ಇವತ್ತು ಬರ್ದಾರು. ಅವ ತಾಯಿ ಆಜ್ಞಾ ಪಾಲನೆ ಮಾಡಕ್ಕೆ ಎಂಥ ದಾನ ಕಾರ್ಯ ಮಾಡಿದಂದ್ರೆ ಆ ದಾನದ ಪ್ರಭಾವ, ಅವನು ಸ್ವಚ್ಛ ಮನಸ್ಸದ ಪ್ರಭಾವ, ಅವ್ರ ತಾಯಿ ಸ್ವಪ್ನದ ಪ್ರಭಾವ, ಅಖಂಡ ವಿಶ್ವದಾಗ ಜೀವಂತ ಪ್ರತಿಮಾ ಗೊಮಟೇಶ್ವರ ಭಗವಾನ್ ಎದ್ದಿತ್ರು. ಆಚಾರ್ಯ ಭಗವಾನ್ ಯತಿ ಋಷಭ್ ತಿಲೋಯ ಪಣ್ಣತ್ತಿ ಅಂತಕ್ಕಂಥ ಗ್ರಂಥದೊಳಗೆ ಬರೆದಿಟ್ಟಾರು. ನಾ ಪೋಸ್ಟ್ಮ್ಯಾನ್ ಕೆಲಸ ಮಾಡ್ತೇನೆ, ನಾಟ್ ಶಾನೆ ಇಲ್ಲ, ನಾ ಬಾಲ್ವಾಡಿದಾಗ ಅಡ್ಮಿಷನ್ ಮಾಡೀನಿ, ನಂಗೆ ಏನೂ ಬರೋದಿಲ್ಲ. ಕರೆ ನಮ್ಮ ಪೂರ್ವಾಚಾರ್ಯ ಗ್ರಂಥದಾಗ ಬರೆದಿಟ್ಟಾರು. ಆಚಾರ್ಯ ವಿದ್ಯಾನಂದ ದಿಲ್ಲಾಗಿದ್ದಾಗ ನಂಗೆ ಹೇಳ್ರು, ತಿಲೋಯ ಪಣ್ಣತ್ತಿ ಗ್ರಂಥ ಮೊದಲು ಓದ್, ನಂತರ ಛತ್ರ ಚೂಡಾಮಣಿ ಗ್ರಂಥ ಓದು. ಕೆಲವೊಂದು ಮುಖ್ಯ ಗ್ರಂಥಗಳು ಲಿಸ್ಟ್ ಮಾಡಿಕೊಟ್ರಿ ನಂಗೆ ಆಚಾರ್ಯ ಭಗವಾನ್. ಅವ್ರು ಸಾನ್ನಿಧ್ಯಾಗಿದ್ದಾಗ 1000 ಗ್ರಂಥನ ಓದ್ರೆ ಕೋಟಿ ಗ್ರಂಥದ ಜ್ಞಾನ ಆಚಾರ್ಯ ವಿದ್ಯಾನಂದರು ನಂಗೆ ಕೊಟ್ಟಿರು. ನನ್ನ ಆತ್ಮಾಗ ಎಷ್ಟು ಸಂತೃಪ್ತಿ ಐತಂದ್ರೆ ಕೇವಲ ಜ್ಞಾನ ಆಗಿ ಮೋಕ್ಷ ಹೋಗುತ್ತಕ್ಕ ನನಗೆ ಜ್ಞಾನ ಕೊರತೆ ಬೀಳಂಗಿಲ್ಲ, ಅಷ್ಟು ಜ್ಞಾನವನ್ನು ಗುರು ಕೊಟ್ಟರು. ಹೆಂಗ ಏಕಲವ್ಯ ಗುರು ದ್ರೋಣಾಚಾರ್ಯ ಆಶೀರ್ವಾದ ಕೊಡೋದ್ರಿಂದ ಏಕಲವ್ಯ ಬಿಲ್ ವಿದ್ಯೆನ ಪಾರಂಗತ ಅದ. ಹಂಗೆ ಆಚಾರ್ಯ ಭಗವಾನ್ ಸಂತ ಶಿರೋಮಣಿ ವಿದ್ಯಾಸಾಗರ್ ಗುರುದೇವ್, ಭಗವಾನ್ परम पूज्य शांत मूर्ति तपोनिधि महाबल गुरुदेव आशीर्वाद, शिक्षा गुरु राजसंत आचार्य विद्यानंद गुरुदेव, दीक्षा गुरु आत्मज्ञान समाधि सम्राट प्रभु धर्मभूषण गुरुदेव, आ गुरुदेव परम आशीर्वाद और परम कृपादिंद ನಮ್ಮ ಆತ್ಮ ಮೋಕ್ಷಗಾಮಿ ಆಗುವಂಥ ಪರಮ ಸೌಭಾಗ್ಯ ತಗೊಳ್ಳುವಂಥ ಸಂಸ್ಕಾರ ಸಿಕ್ತು. ಇದು ನನ್ನ ಪರಮ ಸೌಭಾಗ್ಯ. ಪುಣ್ಯದ ಉದಯ ನಾವು ಮಾಡ್ತಕ್ಕಂಥ ಪೂರ್ವಕೃತ ಸುಕೃತ ಕರ್ಮದ ಫಲ ಕೂಡಿ ಬಂದಾಗ ಇಂಥವು ಕಾರ್ಯ ಆಗ್ತಾವೆ, ಇರ್ಲಿಕ್ಕೆ ಆಗೋದಿಲ್ಲ. ನಿಮ್ಗೆ ಗೊತ್ತೈತಿ ಈ ಭಾಗದಾಗ ಖುಷಿ, ಈ ಕಡೆ ನೋಡ್ರೆ ದಾನಿಗೊಂಡ, ಈ ಕಡೆ ನೋಡ್ರೆ ಹಜಾರೆ, ಎಲ್ಲ ಸಿಟಿ ಒಳಗೆ ಸಂಖ್ಯಾದ ನಾವು ಭಾಳ ಕಡಿಮೆ ಅದೀವು. ಕರೆ ಇವತ್ತು ರಬಕೈ ತೇರ್ದಾಳ ಆಸ್ಪಾಸ್ ಏರಿಯಾದಾಗ ಆಲ್ಗೂರ್ ಆಸ್ಪಾಸ್ ಏರಿಯಾದಾಗ ಯಾರ್ದು ಪ್ರಭಾವತೆ ಅಂದ್ರೆ ಜೈನ ಧರ್ಮದ ಪ್ರಭಾವತೆ ಅಷ್ಟು ದೊಡ್ಡ ಪ್ರಮಾಣದಾಗ ಇವತ್ತು ನಾವು ಬೆಳೆದ್ವಿ. ಮಾಡಿ ಬಂದಿರು ಕೊಣ್ಣೂರು ದರ್ಯಪ್ಪ ಅಂಗಡಿ 3 ಪರಿವಾರದವ್ರು ಜೋಡಿನೇ ಬಂದಿರು, ನಿವೇದನೆ ಮಾಡಿರು. ಭಗವಾನ್ ಗುರುದೇವ್ ನಮಗೆ ಸಮವಶರಣದಾಗ 12,600 ರೂಪಾಯಿ ಕೊತ್ತ ದೇವಿಯಾಗಿ ಭಾಗ ತೊಗೊಳ್ಳೋದು ಭಾವ ಬೇಕಾಯ್ತು, ಅದೊಂದು ತಗೋರಿ ಅಂತ ಕೊಣ್ಣೂರದಿಂದ ಹರ್ಯಾಗ 6:30 ಇಲ್ಲಿ ಬಂದು ನಿವೇದನೆ ಮಾಡಿರು. ನಾನು ದರ್ಯಪ್ಪ ನಿನ್ನ ಸ್ಟೋರಿ ನಂಗೆ ಗೊತ್ತೈತಿ. ಅವನು ಸೇವಾ ಮಾಡಿದ್ದ ಅವ್ರವ್ವ ಇಂದ್ರಾಜಿ, ದರ್ಯಪ್ಪನವ್ವ ಇಂದ್ರಾಜಿ ಅರಿವಿ ಅಂಗಡಿ ಅವ್ರು ನಿಮ್ಗೆ ಗೊತ್ತೈತಿ. ಈಗೆಲ್ಲ ಅದರ ಕಡೆಯಲ್ಲ ಅದು ಭರ್ಪೂರ್. ಆವಾಗ ಕೊಣ್ಣೂರು ಭಾಳ ಪ್ರಸಿದ್ಧ ಜವಳಿ ಕೇಂದ್ರ, ಶಾಂತಿನಾಥ್ ಜವಳಿ ಕೇಂದ್ರ ಕೊಣ್ಣೂರು ಭಾಳ ಪ್ರಸಿದ್ಧ. ನಾ ಸಣ್ಣಾಗಿದ್ದಾರೆ ಮದುವೆ, ನಾ ದೀಕ್ಷಾ ತಗೋಕಿತ್ತ ಮೊದಲು ತೀತಲ್ಲ, ನಾನು ಒಬ್ರು ಮದುವೆಗೆ ಸಾಡಿ ತರಕ್ಕೆ ಸಂತಿ ಮಾಡಕ್ಕೆ ಹೋಗಿನ ಅವ್ರ ಜೋಡಿ. ಜವಳಿ ಕೇಂದ್ರಕ್ಕೆ ಆ ಪರಿವಾರನ ದೀಕ್ಷಾ ತೋ ನಂತರ ಕೊಣ್ಣೂರ್ಗೆ ಹೋದಾಗ ಗೊತ್ತಾಯ್ತು, ಚರ್ಚೆ ಆಯಿತು. ಆ ಧರ್ಮಾತ್ಮ ಎಂಥ ಪುಣ್ಯಾತ್ಮ ಅಂದ್ರೆ ಮೊದಲು ಎಷ್ಟು ಬಡ್ರು ಇದ್ರಂದ್ರೆ ಎಲ್ಲಾರ್ದು ಅರಿವಿ ಹೇಳ್ತಿದ್ದವು, ಅರಿವಿ ಹೊಲ್ದು ಹೊಟ್ಟೆ ತುಂಬ್ಕೋತಿದ್ದ.
ಬಸ್ತಿ ಮುಂದೆ ಮಣಿ ಸುಬಲ್ ಸಾಗರ್ ಬಂದರು, ಚಾತುರ್ಮಾಸ ಆಯಿತು. ಅವ್ರು ಉಪದೇಶ ಕೇಳ್ರು, ಮಂದಿರ ಐತಪ್ಪ ಹೊಸ ಮಂದಿರದ ಮುಂದೆ ಮಾನಸ್ತಂಭಿಲ್ಲ, ಮತ್ತು ಜಾಗ ಇಲ್ಲ, ನಿನ್ನ ಮನೆ ಕೊಟ್ರೆ ನಿನ್ನ ಮನೆ ಜಾಗದಾಗ ನೋಡ್ರಿ ಉಪದೇಶ ಕೊಟ್ಟರು. ಅವ ಒಂದೇ ಮಾತಿಗೆ ಆಯ್ತು ರೀ, ಭಗವಾನ್ರ ಮುಂದೆ ಮಾನಸ್ತಂಭ ಕತ್ತದ್ರಿ, ಈಗ ದೊಡ್ಡ ಯಾವ ಕೆಲಸ ನಮ್ಮ ಮನೆ ಇವತ್ತ ಬಿಡ್ತೇನೆ ರೀ, ಕಟ್ಟಿಸ್ರಿ ಅಂತ ಹೇಳಿ ಪ್ರೇರಣೆ ಕೊಟ್ಟರು. ಮಾನಸ್ತಂಭ ಮನೆ ಬಿಟ್ಟು ಕೊಟ್ಟರು, ಊರು ಬಿಟ್ಟು ಹೊರಗೆ ಬಂದರು. ಅಲ್ಲಿ ಜವಳಿ ಕೇಂದ್ರ ತೆಗೆದ್ರು, ಅಂಗಡಿ ಹಾಕಿ ಸುಬಲ್ ಸಾಗರ್ ಸಂಘ ಇರುತ್ತಕ್ಕ ಆಚಾರ್ಯ ಸುಬಲ್ ಸಾಗರ್ ಶ್ರವಣ ರತ್ನ ಆಚಾರ್ಯ ಸುಬಲ್ ಸಾಗರ್ ಇರುತ್ತಕ್ಕ ಸಂಘದಾಗ ಎಟ್ಟು ಪಿಂಚ್ ಹತ್ತವು, ಮಾತಾಜಿಗಳು ಅರಿಕಾಗಳಿಗೆ ಸಾಡಿ ಹತ್ತವು, ಪ್ರತಿ ವರ್ಷ ಅವರ ಕೊಡ್ತಿದ್ರು ಅಂಥ ಸೇವಾ ಮಾಡ್ತಕ್ಕಂಥ. ಇಂದ್ರವಜ್ಜಿ ಕೊನೆಗೆ ಫೋನ್ ಮುಖಾಂತರ ನನ್ನ ಕೈಲಿ ಸಲ್ಲೇಖನ ತೊಗೊಂಡು ಸಮಾಧಿ ಮಾಡಿಕೊಂಡ್ರು. 12 ವರ್ಷದ ನಿಯಮ ಸಲ್ಲೇಖನ ವ್ರತ ತೊಗೊಂಡ್ರು ನಮ್ಮ ಕೈಲಿ. ಚಂದಾಬಾಬಾ ಅನ್ನೋದು ಕೊನ್ನೂರೊಳಗೆ ವ್ರತ ಕೊಟ್ಟಿವಿ. ಪುಣ್ಯದ ಉದಯ ಹೆಂಗಿರ್ತೈತೆ ನೋಡ್ರಿ. ಆ ಅಜ್ಜಿ ಅವ್ರ ಅಂಗಡಿಯಾಗಿನೂ ಸಾಡಿ ಒಳಗೆ ಮೊದಲು ಕಟ್ಟಿಗೆ ಹಾಕ್ತಿದ್ರು, ಈಗೆಲ್ಲ ಪೈಪ್ ಹಾಕಾಕತ್ತಾರೆ. ಅವನ ಧ್ವಜಾಕ ಆ ಕಡೆಗೆ ಪಂಚಕಾಲನೆ ಕಾರ್ಯಕ್ರಮ ಇದ್ರೆ ತರಿಸ್ತಿದ್ವು. ಅವು ಕಟ್ಟಿಗೆ ಅವು ಅರಿವಿ ಕಟ್ಟೋದು ಅರಿವಿ ಇವು ಮಾರಿ ರೊಕ್ಕಗೊಳೆ ಮಾಡ್ತಾಳೆ ಅಜ್ಜಿ. ಆ ರೊಕ್ಕ ತೊಗೊಂಡು ಒಂದು ಊರಾಗ ಉದಾಹರಣೆ ಬೈರ್ನಟ್ಟಿ ಊರಾಗ ಮಂದಿರದ 3 ನಾಯಕ ಭಗವಂತರ ಪ್ರತಿಮಾ ಕೊಟ್ಟರು. ಒಂದೂರಿಗೆ ಮಾನಸ್ತಂಭ ಕಳಿಸ್ರು, ಒಂದೂರು ಶಿಕಾರಿ ಕಳಿಸ್ರು, ಒಂದೂರ ಬಸ್ತಿ ಕಳಿಸ್ಳು. ಎದ್ರ ರೊಕ್ಕ ₹1 ₹2 ಒಳೆ ಮಾಡಿ ಇಂದ್ರಾಜಿ ಈಗ ಕಿಲ್ಲ ಕರೆ ನಮ್ಮಂತರ ಬಾಯಾಗ ಜೀವಂತದಾಳ. ಇನ್ನೊಬ್ರ ಅರಿವಿ ಹೊಲದ ಹೊಟ್ಟೆ ತುಂಬಿಕೊಂಡು ಮನುಷ್ಯ ಇವತ್ತು ಕರೋಡ್ಪತಿ ಇದಾರು. ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ಗುರುಗೋ ಚರಣ್ ತಂದ ಸರ್ಕಲ್ದಾಗ ಒಂದು ಕೀರ್ತಿ ಸ್ತಂಭ ಕಟ್ಟಿ ಕೊನ್ನೂರು ಕೀರ್ತಿ ಬೆಳೆಸ್ತಕ್ಕಂಥ ಕಾರ್ಯ ಮಾಡ್ತಕ್ಕಂಥ ಕಾರ್ಯದಾಗ ಬಂದ ಪುಣ್ಯವಾನ್ ಜೀವಿ.